सर्वाभीष्टफलप्रदा तथा कलो वाविराजश्रीपादोऽभीष्टदस्सदां मूकोऽपि यत्प्रसादेन मुकुन्दशयनायते राजराजायते युक्तो राघवेन्द्रं तमाश्रये ब्रह्मचर्यहरिप्रीति सुविद्यावादशालिनः इष्टदान् कष्टहर्त्रन्नः विद्यामान्यान्मुनीन् नुमः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः हरि ओम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकपठनश्रवणमात्रेण कलिकृत अखिलमलापनोदनपटुतरे श्रीमद्भागवते महापुराणे अद्य कथाप्रारम्भः। ಪರೀಕ್ಷಿತರಾಜರು ಶುಕ ಮಹರ್ಷಿಗಳಿಗೆ ಮನ್ವಂತರಗಳ ಕುರಿತು ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಅಷ್ಟಮ ಸ್ಕಂಧದಲ್ಲಿ ಮನ್ವಂತರಗಳ ವಿವರವನ್ನು ಶುಕ ಮಹರ್ಷಿಗಳು ನೀಡ್ತಾ ಇದ್ದಾರೆ. ಅನೇಕ ಮನ್ವಂತರಗಳಿದೆ. ವಿಶೇಷವಾಗಿ ಮನ್ವಂತರಗಳ ಲಕ್ಷಣವನ್ನು ಹೇಳಿ ಮನ್ವಂತರಗಳ ವರ್ಣನೆಯನ್ನು ಮಾಡುವುದು ಕೂಡ ಪುರಾಣಗಳ ಲಕ್ಷಣಗಳಲ್ಲಿ ಒಂದು. ಆ ದೃಷ್ಟಿಯಿಂದ ಒಟ್ಟು 14 ಮನ್ವಂತರಗಳು ಅಂತಿರತಕ್ಕಂಥದ್ದು. ಆ ಮನ್ವಂತರಗಳನ್ನು ವರ್ಣನೆ ಮಾಡ್ತಾರೆ. ಮೊದಲ ಮನ್ವಂತರವನ್ನು ಸ್ವಯಂಭುವ ಮನ್ವಂತರ ಅಂತ ಹೇಳ್ತಾರೆ. ಆಮೇಲೆ ಎರಡನೆಯದು ಸ್ವರೋಚಿಷ, ಮೂರನೆಯದು ಉತ್ತಮ, ನಾಲ್ಕನೆಯದು ತಾಪಸ, ಐದನೆಯದು ರೈವತ, ಆರನೆಯದು ಚಾಕ್ಷುಷ, ಏಳನೆಯ ಮನ್ವಂತರವನ್ನು ವೈವಸ್ವತ ಮನ್ವಂತರ ಅಂತ ಹೇಳ್ತಾರೆ. ಪ್ರಕೃತ ಈಗ ನಡೀತಾ ಇರತಕ್ಕಂಥದ್ದು ಏಳನೆಯದು ವೈವಸ್ವತ ಮನ್ವಂತರ. ಇದಕ್ಕೆ ಹಿಂದೆ 6 ಮನ್ವಂತರಗಳಾಗಿ ಹೋಗಿವೆ. ಈಗ ಏಳನೆಯದು, ಇನ್ನು ಮುಂದೆ 7 ಮನ್ವಂತರಗಳು ಬರಲಿಕ್ಕಿದೆ. ಹೀಗೆ ಈ ಮನ್ವಂತರಗಳನ್ನು ವರ್ಣನೆ ಮಾಡ್ತಾರೆ. ನಾವು ಯುಗಗಳು ಅಂತ ಹೇಳ್ತೇವೆ. ಒಟ್ಟು 4 ಯುಗ, ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಅಂತ 4 ಯುಗಗಳಿದ್ದಾವೆ. ಈ 4 ಯುಗಗಳು ಒಟ್ಟು ಸೇರಿ ಒಂದು ಸಲ ಮುಗಿದರೆ ಅದನ್ನು ಒಂದು ಮಹಾಯುಗ ಅಂತ ಕರೀತಾರೆ. ಹೀಗೆ 71 ಬಾರಿ ಮಹಾಯುಗಗಳ ಚಕ್ರ ಒಂದು ಸಲ ಮುಗಿದ್ರೆ ಅದನ್ನು ಒಂದು ಮನ್ವಂತರ ಅಂತ ಕರೀತಾರೆ. ಒಂದು ಮನ್ವಂತರದಲ್ಲಿ 71 ಬಾರಿ ಮಹಾಯುಗಗಳು ಮುಗಿಬೇಕು. ಹಾಗೆ ಒಂದು ಮನ್ವಂತರ ಮುಗಿಯುತ್ತೆ. ಆಮೇಲೆ ಎರಡನೇ ಮನ್ವಂತರದಲ್ಲಿ 71 ಮಹಾಯುಗ. ಹೀಗೆ ಒಟ್ಟು 71 ಮಹಾಯುಗ 14 ಬಾರಿ ಮುಗಿಬೇಕು. ಇಂಥ 14 ಸಲ 71 ಮಹಾಯುಗಗಳು ಮುಗಿದ್ರೆ 14 ಮನ್ವಂತರಗಳು ಆದಾಗೆ ಅದು ಬ್ರಹ್ಮದೇವರಿಗೆ ಒಂದು ಹಗಲು, ಒಂದು ದಿನ ಅಲ್ಲ, ಒಂದು ಹಗಲು ಮಾತ್ರ ಅಂತಾಗುತ್ತೆ. ಇಷ್ಟು ಮನ್ವಂತರವನ್ನು ವರ್ಣನೆ ಮಾಡ್ತಾರೆ. ಈ ಪ್ರಕಾರ 6 ಮನ್ವಂತರಗಳು ಕಳೆದು 7ನೇ ಮನ್ವಂತರದಲ್ಲಿ ನಾವು ಇದ್ದೇವೆ. ಈ 7ನೇ ಮನ್ವಂತರದಲ್ಲಿ ಕೂಡ ಈಗ ಇರತಕ್ಕಂಥದ್ದು ಒಟ್ಟು 28ನೇ ಮಹಾಯುಗ. 7ನೇ ಮನ್ವಂತರದಲ್ಲಿ 27 ಮಹಾಯುಗಗಳು ಮುಗಿದು 28ನೇ ಮಹಾಯುಗದಲ್ಲಿದೆ. ಆ 28ನೇ ಮಹಾಯುಗದಲ್ಲಿ ಕೂಡ ನಾವು ಪ್ರಕೃತಿ ಇರುವಂಥ ಯುಗವನ್ನು ಕಲಿಯುಗ ಅಂತ ಕರಿತೀವಿ. ಈ ಕಲಿಯುಗ ಮುಗಿದ್ರೆ 28ನೇ ರೌಂಡ್, 28ನೇ ಸರ್ಕಲ್ ಮುಗಿಯುತ್ತೆ. ಮತ್ತು 29ನೇದು ಪ್ರಾರಂಭ ಆಗುತ್ತೆ. ಹೀಗೆ ಇದು 29, 30, 31 ಹೀಗೆ 71 ಮಹಾಯುಗಗಳು ಮುಗಿದರೆ ಈ ಮನ್ವಂತರ ಮುಗಿಯುತ್ತೆ, 7ನೇ ಮನ್ವಂತರ. ಆಮೇಲೆ 8ನೇ ಮನ್ವಂತರ ಅಂತ ಬಂತು. 8ನೇ ಮನ್ವಂತರದಲ್ಲಿ ಮತ್ತೆ 71 ಮಹಾಯುಗಗಳು. ಹೀಗೆ ಒಟ್ಟು 14 ಮನ್ವಂತರಗಳು. 14 ಮನ್ವಂತರಗಳ ಆದಮೇಲೆ ಬ್ರಹ್ಮದೇವರಿಗೆ ಒಂದು ಹಗಲು ಮುಗಿಯುತ್ತದೆ. ಇದು ಒಂದೊಂದು ಮನ್ವಂತರ ಆದಮೇಲೆ ಮನ್ವಂತರ ಪ್ರಳಯ ಅಂತ ಆಗುತ್ತೆ. ಒಂದೊಂದು ಯುಗಗಳು ಮುಗಿದ ಮೇಲೂ ಕೂಡ ಒಂದು ಯುಗ ಪ್ರಳಯ ಅಂತ ಆಗತಕ್ಕಂಥದ್ದು. ಇಷ್ಟು ಸ್ಥೂಲವಾಗಿ ಮನ್ವಂತರಗಳನ್ನು ಭಾಗವತ ವರ್ಣನೆ ಮಾಡುತ್ತೆ. ಆನಂತರ ಮೊದಲೇ ಮನ್ವಂತರ ಸ್ವಯಂಭೂ ಮನ್ವಂತರದಲ್ಲಿ ಆ ಸ್ವಯಂಭುವ ಮನ್ವಂತರದ ರಾಜ ಅಧಿಪತಿಯೇ ಸ್ವಯಂಭುವ ಮನು, ಅವನ ಹೆಸರೇ ಸ್ವಯಂಭುವ ಅಂತ. ಅವನು ತಪಸ್ಸು ಮಾಡಿಕೊಂಡಿದ್ದಾಗ ದೈತ್ಯರು ರಾಕ್ಷಸರೆಲ್ಲ ಬರ್ತಾರಂತೆ ಅವನನ್ನು ಸಾಯಿಸ್ಬಿಟ್ಟು ತಿನ್ನಬೇಕು ಅಂತ.
ಆಗ ಸ್ವತಃ ಭಗವಂತ ಯಜ್ಞ ಎಂಬಂತಹ ಹೆಸರಿನಿಂದ ಅವತಾರ ಮಾಡಿರ್ತಕ್ಕಂಥ ಭಗವಂತ ದುಷ್ಟರನ್ನ ಸಂಹಾರ ಮಾಡಿ ಸ್ವಯಂಭೂವನ್ನು ರಕ್ಷಣೆ ಮಾಡ್ತಾನೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಆ ನಂತರದಲ್ಲಿ ಸ್ವಾರೋಚಿಷ 2ನೇ ಮನ್ವಂತರ, 3ನೇದು ಉತ್ತಮ ತಾಪಸ ರೈವತ ಅಂತ 3, 4, 5. ಆ ಸ್ವಯಂಭುವ ಮನುವಿನ ಮೊದಲ ಮಗ ಪ್ರಿಯವ್ರತ, ಅವನ ಮಕ್ಕಳೇ 3 ಜನ ಉತ್ತಮ ತಾಪಸ ರೈವತ. ಆ 3 ಜನ ಮುಂದಿನ ಮನ್ವಂತರಗಳಿಗೆ ಅಧಿಪತಿಗಳಾಗ್ತಾರೆ, 3, 4, 5 ಮನ್ವಂತರಗಳಿಗೆ. ಅದರಲ್ಲಿ ತಾಪಸ ಪುನಃ ಭಗವಂತನೇ ತಾಪಸನಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಈ 4ನೆಯದಾಗಿರತಕ್ಕಂತಹ ಆ ತಾಪಸ ಮನ್ವಂತರದಲ್ಲಿ ನಡೆದಿರತಕ್ಕಂಥ ಒಂದು ಕಥೆಯನ್ನು ಶುಕ ಮಹರ್ಷಿಗಳು ಹೇಳ್ತಾರೆ. ಅದು ಗಜೇಂದ್ರ ಮೋಕ್ಷದ ಕಥೆ ಅಂತ ಹೇಳ್ತಾರೆ. ಆಸೀತ್ ಗಿರಿವರೋರಾಸನ್ ತ್ರಿಕೂಟ ಇತಿ ವಿಶ್ರುತಃ. ತ್ರಿಕೂಟ ಅಂತ ಒಂದು ಪರ್ವತ, ಬೆಟ್ಟದ ಹೆಸರು ತ್ರಿಕೂಟ. ಅಂದರೆ 3, ತ್ರಿಕೂಟ ಅಂದರೆ ಆ ಬೆಟ್ಟಕ್ಕೆ 3 ಶಿಖರಗಳು ಇರ್ತವೆ, ಎತ್ತರದ ಶಿಖರಗಳು. ಹಾಗಾಗಿ ಅದಕ್ಕೆ ತ್ರಿಕೂಟ ಪರ್ವತ ಅಂತ ಹೆಸರು. ಅಲ್ಲಿ ಒಂದು ಆನೆ, ಮದಗಜ, ದೊಡ್ಡದಾಗಿರ್ತಕ್ಕಂಥ ಆನೆ ಅಲ್ಲಿ ಇರುತ್ತೆ. ಆನೆ ದೊಡ್ಡ ಪರಿಮಾಣವೇ ಇರುತ್ತೆ. ಆನೆ, ಹೆಣ್ಣಾನೆಗಳು, ಮರಿ ಆನೆಗಳು ಎಲ್ಲ ತನ್ನ ಕುಟುಂಬ ಪರಿವಾರದೊಂದಿಗೆ ಸೇರಿಕೊಂಡು ಆನೆ ಇರ್ತದೆ. ಆನೆ ಏನಾಯಿತು, ಒಂದು ಸಲ ಬೇಸಿಗೆ ಕಾಲದಲ್ಲಿ ಸುತ್ತಾಡಿಕೊಂಡು ಬರುವಂತಹ ಸಮಯದಲ್ಲಿ ಬಾಯಾರಿಕೆ ಆಗಿರ್ತಕ್ಕಂಥ ಒಂದು ಕೊಳಕ್ಕೆ, ಒಂದು ಸರೋವರಕ್ಕೆ, ಕೆರೆಗೆ ಎಳೆಯುತ್ತೆ. ನೀರು ಕುಡಿದು ಬರುವಾಗ ಆ ಕೆರೆಯಲ್ಲಿ ಒಂದು ಮೊಸಳೆ ಇದೆ. ಆ ಮೊಸಳೆ ಏನು ಮಾಡಿತು ಅಂದರೆ ಆನೆಯ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಡುತ್ತೆ. ಎಷ್ಟೇ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆನೆಯಿಂದ ಸಾಧ್ಯ ಆಗೋದಿಲ್ಲ. ಕೊನೆಗೇನು ಮಾಡ್ತವೆ, ಆದರೆ ಹೆಣ್ಣಾನೆಗಳು, ಮರಿಯಾನೆಗಳು ಎಲ್ಲ ಆನೆಗಳು ಸೇರಿಕೊಂಡು ಎಳೆದರೂ ಕೂಡ ಆನೆಯನ್ನು ಮೇಲೆ ಕೆಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ತನಗೂ ಸಾಧ್ಯ ಆಗೋದಿಲ್ಲ, ಯಾರಿಗೂ ಸಾಧ್ಯ ಆಗೋದಿಲ್ಲ. ಹೀಗೆ ಆನೆ ಮೇಲಕ್ಕೆ ಎಳೆದರೆ ಮೊಸಳೆ ನೀರಿಗೆ ಎಳಿತಾ ಇದೆ. ಹೀಗೆ ಅನೇಕ ವರ್ಷಗಳು ಇಬ್ಬರು ಬಿಡ್ತಾ ಇಲ್ಲ, ಮೊಸಳೆನೂ ಬಿಡ್ತಾ ಇಲ್ಲ, ಆನೆನೂ ಬಿಡ್ತಾ ಇಲ್ಲ. ಹೀಗೆ ಎಷ್ಟು ದಿನ ಆಯಿತು ಅಂದರೆ 1000 ವರ್ಷಗಳಾಗೋಯ್ತು. 1000 ವರ್ಷಗಳು ಆ ಕಾಲದಲ್ಲಿ, ಆ ಮನ್ವಂತರದಲ್ಲಿ, ತಾಪಸ ಮನ್ವಂತರ 1000 ವರ್ಷಗಳು ಮುಗಿದೋಯ್ತು. ಮುಗಿದ ಮೇಲೆ ಇನ್ನೇನು ಆನೆಯಲ್ಲಿ ಶಕ್ತಿಯೇ ಇಲ್ಲ, ಎಲ್ಲ ಶಕ್ತಿ ಹೊರಟೋಗ್ತು. ಕೊನೆಗೆ ಆಮೇಲೆ ದೇವರ ನೆನಪಾಯಿತು. ಕಷ್ಟ ಬಂದಾಗ ದೇವರ ನೆನಪಾಗ್ತಾನೆ. ಯಾವಾಗ ಅಂದರೆ ಕಷ್ಟದಿಂದ ನಮ್ಮನ್ನು ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಾದಾಗ ಮಾತ್ರ ದೇವರ ನೆನಪಾಗೋದು. ನಮ್ಮ ಕಷ್ಟಗಳನ್ನು ನಾವೇ ಪರಿಹಾರ ಮಾಡಿಕೊಳ್ತೇವೆ ಅಂತ ಹೇಳಿದ್ರೆ ದೇವರು ಹತ್ತಿರ ಬರೋದಿಲ್ಲ. ಹೀಗೆ ಆನೆಗೆ ತನ್ನ ಕಾಲನ್ನು ತಾನೇ ಬಿಡಿಸಿಕೊಳ್ಳುವ ಶಕ್ತಿ ಇದೆ ಎಂಬಂಥ ದೃಷ್ಟಿಯಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವಾಗ ಸಾಧ್ಯ ಆಗಲಿಲ್ಲವೋ ಆಮೇಲೆ ದೇವರ ನೆನಪಾಯಿತು. ಕೊನೆಗೆ ಭಗವಂತ ದೇವರೇ ನನ್ನನ್ನು ರಕ್ಷಿಸುವಂತ ಕರೀತಾನೆ. ಕೂಡಲೇ ವಿಷ್ಣು ಓಡಿ ಬಂದಾನೆ. ಓಡಿ ಬಂದು ಗರುಡನ ಮೇಲೆ ಕೂತ್ಕೊಂಡು ಓಡಿ ಬರ್ತಾನೆ. ಆನೆಯನ್ನು ಅದು ಎತ್ತಿ ಮೇಲಕ್ಕೆ ಎತ್ತಿ ಹಿಡಿತಾನೆ. ಆ ಮೊಸಳೆ ಸಹಿತವಾಗಿ ಆನೆಯನ್ನು ಮೇಲಕ್ಕೆ ಎತ್ತಾರೆ. ಮೇಲಕ್ಕೆ ಬಂದರೂ ಕೂಡ ಮೊಸಳೆ ಆನೆಯ ಕಾಲನ್ನೇ ಬಿಟ್ಟಿರೋದಿಲ್ಲ. ಕೊನೆಗೆ ಭಗವಂತ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಆ ಮೊಸಳೆಯನ್ನು ಕತ್ತರಿಸಿ ಸಾಯಿಸಿಬಿಡ್ತಾನೆ. ಮರುಕ್ಷಣದಲ್ಲಿ ಆನೆ ಮತ್ತು ಮೊಸಳೆ ಎರಡೂ ಕೂಡ ಗಂಧರ್ವರು ಆಗಿಬಿಡ್ತಾರೆ. ಗಂಧರ್ವ ಶರೀರ ಬಂದುಬಿಡ್ತಾರೆ. ಆಶ್ಚರ್ಯ ಏನಾಗಿತ್ತು ಅಂದರೆ, ಯದ್ಯಪಿ ಅವರು ಮೊಸಳೆ ಆನೆಗಳೇ ಅಲ್ಲ, ಅವರು ಹಿಂದಿನ ಜನ್ಮಾಂತರದಲ್ಲಿ ಗಂಧರ್ವರಾಗಿದ್ದರು. ಗಂಧರ್ವರಾಗಿದ್ದಾಗ ಏನಾಯಿತು ಅಂದರೆ, ಒಬ್ಬ ಋಷಿ ತಪಸ್ಸು ಮಾಡಿಕೊಂಡಿದ್ದಾಗ ಅನೇಕ ವರ್ಷಗಳ ಕಾಲ ಅನ್ನ ಆಹಾರಗಳನ್ನು ಬಿಟ್ಟು ತಪಸ್ಸು ಮಾಡಿಕೊಂಡಿರುತ್ತೆ ಆ ಋಷಿ, ದೇವರಾದ ಋಷಿ. ಅವರ ನೋಡಿಬಿಟ್ಟು ಅಪಹಾಸ್ಯ ಮಾಡ್ತಾರೆ. ಅವರ ಶರೀರವನ್ನು ನೋಡಿ ಅಪಹಾಸ್ಯ ಮಾಡಿದಾಗ ಕೋಪ ಬಂತು. ಅಪಹಾಸ್ಯ ಮಾಡೋದು ಹೇಗೆ ಅಪಹಾಸ್ಯ ಮಾಡೋದು, ಅವ್ರಿಗೆ ಸ್ವಲ್ಪ ಕಾಟ ಕೊಡೋಣ ಅಂತ ಅವ್ರಿಗೆ ಅನಿಸ್ತಂತೆ, ಆಟ ಆಡಿಸೋಣ ಅಂತ. ಏನು ಮಾಡಿದ, ಅವರು ಪ್ರತಿನಿತ್ಯವೂ ಕೂಡ ಈ ನದಿಗೆ, ಈ ಕೆರೆಗೆ, ಸರೋವರಕ್ಕೆ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ರು. ಸ್ನಾನಕ್ಕೆ ಅಂತ ಹೋದಾಗ ಆ ಕೆರೆ ನೀರಲ್ಲಿ ಮೊಸಳೆ ಬರ್ತಾ ಇದೆ. ಒಬ್ಬ ಗಂಧರ್ವ ಏನು ಮಾಡ್ತಾನೆ, ಮೊಸಳೆ ರೂಪದಲ್ಲಿ ಇರ್ತಾನಂತೆ. ಮೊಸಳೆ ರೂಪದಿಂದ ಹೆದರಿಸ್ತಾ ಇರ್ತಾರೆ. ಅವರನ್ನು ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಆಯಿತು, ತಮ್ಮ ಆಶ್ರಮಕ್ಕೆ ಹೋಗೋಣ ಅಂತ ವಾಪಸ್ ಹೋದಾಗ ಅಡ್ಡಲಾಗಿ ಆನೆ ಬಂದು ನಿಂತ್ಕೊಂಡ್ಬಿಡುತ್ತೆ. ನೀರೇನು ಕಡೆ ಹೋಗೋಣ ಅಂದರೆ ಮೊಸಳೆ, ಮೇಲೆ ಬರೋಣ ಅಂದರೆ ಆನೆ. ಹೀಗೆ ಇಬ್ಬರು ಕೂಡ ಸೇರಿಕೊಂಡು ಮೊಸಳೆ ಮತ್ತು ಆನೆಗಳ ರೂಪದಲ್ಲಿ ಆ ಋಷಿಗಳಿಗೆ ಕಾಟ ಕೊಡ್ತಾರೆ. ಅವ್ರಿಗೆ ಗೊತ್ತಾಯಿತು, ತಮ್ಮ ತಪಶಕ್ತಿಯಿಂದ ಗೊತ್ತಾಯ್ತು ಅವರಿಗೆ, ಇದು ಬರೀ ಮೊಸಳೆ ಆನೆ, ಇವರು ಕೂಡ ಸೇರಿಕೊಂಡು ನನಗೆ ಆಟ ಆಡಿಸ್ತಾ ಇದ್ದಾರೆ, ಶಾಪ ಕೊಟ್ಬಿಡ್ತಾರೆ. ಏನು ಶಾಪ ಕೊಟ್ಟರು, ನೀವು ಯಾವ ರೂಪದಿಂದ ನನಗೆ ತೊಂದರೆ ಕೊಡ್ತಾ ಇದ್ದೀರಾ, ನಿಮಗೆ ಅದೇ ರೂಪ ಬರಲಿ ಪರ್ಮನೆಂಟ್ ಆಗಿ ಶಾಪ ಕೊಟ್ಟರು. ಕೊನೆಗೇನಾಯಿತು, ಅವರು ತಪ್ಪು ಅಂತ ಪ್ರಾರ್ಥನೆ ಮಾಡ್ತಾರೆ, ಹೇಗಾದರೂ ಮಾಡಿ ನಮಗೆ ರಕ್ಷಣೆ ಮಾಡಿ ಅಂತ ಹೇಳಿದಾಗ ದೇವರೇ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಇಷ್ಟು ಹೇಳಿ ಹೊರಟೋಗ್ತಾರೆ. ಆ ಪ್ರಕಾರ ಇವರು 1000 ವರ್ಷಗಳ ಕಾಲ ಆನೆ ಮೊಸಳೆಗಳಾಗಿ ನಿಂತಿರ್ತಾರೆ. ಹೀಗೆ ಭಗವಂತ ಆ ಮೊಸಳೆಯನ್ನು ಸಾಯಿಸಿಬಿಟ್ಟು ಇಬ್ಬರನ್ನ ಏಕಕಾಲದಲ್ಲಿ ಉದ್ಧಾರ ಮಾಡ್ತಾನೆ ಅಂತ ಅದನ್ನು ವರ್ಣನೆ ಮಾಡತಕ್ಕಂಥದ್ದು. ಹಾಗಾಗಿ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಮನುಷ್ಯ ಸುಖದಲ್ಲಿದ್ದಾಗ ದೇವರನ್ನು ನೆನೆಸಿಕೊಳ್ಳೋದಿಲ್ಲ. ಕಷ್ಟ ಬಂದಾಗ ಮಾತ್ರ ಭಗವಂತ ಬಾ ಅಂತ ಕರೀತಾರೆ. ಸುಖ ಇದ್ದಾಗ ಮನುಷ್ಯ ದೇವರನ್ನು ಮರೆತು ಬಿಡ್ತಾನೆ. ಅದು ಸರಿಯಲ್ಲ ಎಂಬಂಥ ದೃಷ್ಟಿಯಿಂದ ಭಗವಂತ ತೋರಿಸಿಕೊಟ್ಟಿರ್ತಕ್ಕಂಥ ಮಾತು.
ವೈಕುಂಠದಲ್ಲಿ ಇದ್ದಂತೆ ವಿಷ್ಣು. ಯಾವಾಗ ಈ ಇಬ್ಬರು ಕೂಡ ದೇವರ ಭಕ್ತರೇ, ಅವರು ಕೆಟ್ಟವರೇನಲ್ಲ. ಆ ಋಷಿಗಳಿಗೆ ತೊಂದರೆ ಕೊಟ್ಟಿದ್ದರಿಂದ ಅವರಿಗೆ ಕೆಟ್ಟ ಜನ್ಮ ಬಂತೆ ಹೊರತು ಸ್ವಾಭಾವಿಕವಾಗಿ ಅವರೇನು ಕೆಟ್ಟವರಲ್ಲ. ಆದ್ದರಿಂದ ದೇವರೇನು ಮಾಡ್ತಾನೆ, ತನ್ನ ಭಕ್ತರಿಗೆ ಯಾವಾಗ ಕಷ್ಟ ಬರ್ತದೆ ಆಗ ದೇವರೇ ಬರ್ತಾನೆ. ಆದ್ದರಿಂದ ಈ ಇಬ್ಬರು ಆನೆ ಮತ್ತು ಮೊಸಳೆ, ಯಾವಾಗ ಮೊಸಳೆ ಆನೆಯನ್ನು ಹಿಡಿತೋ ವೈಕುಂಠದಲ್ಲಿ ಆಗಿನ ಶೇಷನ ಮೇಲೆ ಮಲಗಿರತಕ್ಕಂತಹ ನಾರಾಯಣ ಎದ್ದು ಓಡಿ ಬರ್ತಾನೆ. ಯಾಕೆ? ಅವನ ಭಕ್ತ ಆನೆ ರೂಪದಲ್ಲಿದ್ದಾನೆ, ಕಷ್ಟಪಡ್ತಾ ಇದ್ದಾನೆ ಅಂತ ಓಡಿ ಬರ್ತಾನೆ ರಕ್ಷಣೆಗೆ ಅಂತ. ಸ್ವಲ್ಪ ಹೊತ್ತಾಯಿತು, ಮತ್ತೆ ವಾಪಸ್ ಕೂತ್ಕೊಂಡ್ಬಿಡ್ತಾನೆ. ಅವನ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಕೇಳ್ತಾಳೆ, ಯಾಕೆ ಅವಸರವಾಗಿ ಅರ್ಜೆಂಟಲ್ಲಿ ಓಡಿ ಹೋಗಿದ್ದೀರಿ, ಮತ್ತೆ ಯಾಕೆ ವಾಪಸ್ ಬಂದು ಕೂತ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಮಹಾವಿಷ್ಣು ಹೇಳ್ತಾನೆ, ನೋಡಿ ಕೆಳಗೆ ಭೂಲೋಕದಲ್ಲಿ ನನ್ನ ಭಕ್ತ ಆನೆಯ ರೂಪದಲ್ಲಿದ್ದಾನೆ, ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ, ನನ್ನನ್ನು ಕಷ್ಟದಲ್ಲಿದ್ದಾಗ ನಾನು ರಕ್ಷಣೆ ಮಾಡಬೇಕಲ್ಲ, ನನ್ನ ಭಕ್ತನು, ಅದಕ್ಕೋಸ್ಕರ ಹೋದೆ. ಆದರೆ ಅವನು ನನ್ನ ಕರೀಲಿಲ್ಲ. ದೇವರೇ ನನ್ನ ರಕ್ಷಣೆ ಮಾಡಲು ಅಂತ ಕೇಳಲೇ, ಕರೆಯದೇ ಹೋದರೆ, ಕೇಳದೆ ಹೋದರೆ ಎದ್ದು ಯಾರ ಮನೆಗೂ ಹೋಗಬೇಡಿ, ಯಾರಿಗೂ ಏನು ಮಾಡಬೇಡಿ ಅಂತ ಹೇಳ್ತಾರೆ. ನಾವು ಇನ್ನೊಬ್ಬರ ಮನೆಗೆ ಹೋಗಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಅವ್ರು ಕೇಳಿದ್ರೆ ಮಾಡಿ, ಕೇಳಿದ್ರೆ ಹೋಗಿ. ಹಾಗಾಗಿ ನನ್ನನ್ನು ರಕ್ಷಣೆ ಮಾಡು ದೇವರೇ ಅಂತ ಕರೀಲಿಲ್ಲ, ಹಾಗೆ ವಾಪಸ್ ಬಂದು ಕೂತ್ಕೊಂಡಿದ್ದೇನೆ ಅಂತ. ಅವತ್ತು ಕೂತ್ಕೊಂಡಿದ್ದ ವಿಷ್ಣು 1000 ವರ್ಷ ಹಾಗೆ ಕೂತ್ಕೊಂಡಿದ್ದ. ಯಾಕೆ? ಇವತ್ತೆಲ್ಲ ನಾಳೆ ಕರೀತಾರೆ. ಇವತ್ತು ದೇವರನ್ನು ಮರೆತಿರ್ಬೋದು, ನಾಳೆ ಮರಿಬೋದು, ನಾಡಿದ್ದು ಮರಿಬೋದು. ದೇವರ ಭಕ್ತ ಅಂತ ಆದರೆ ಪರ್ಮನೆಂಟಾಗಿ ದೇವರನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ 1000 ವರ್ಷ ದೇವರೇ ಕಾದ, ಭಕ್ತ ಕರೀಲಿಲ್ಲ, ದೇವರು ಕಾದಿದ್ದಾನೆ. ಕೊನೆಗೆ ಕರೆದ, ಓಡಿ ಹೋಗ್ತಾನೆ. ಅವನು ಕರೆದ ನಾರಾಯಣ ಅಂತ ಹೇಳಿ ಮುಗಿಸುವುದರೊಳಗೆ ದೇವರಾಕ್ಷ. ಹೀಗೆ ಅವನನ್ನು ಸಂಹಾರ ಮಾಡಿದ್ದು ಅಂತ ಗಜೇಂದ್ರ ಮೋಕ್ಷದ ಕಥೆಯನ್ನು ವರ್ಣನೆ ಮಾಡ್ತಾರೆ. ಈ ವಿಶೇಷ ಫಲ ಏನು ಅಂದರೆ, ವಿಶೇಷವಾಗಿ ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಬೆಳಗಿನ ಹೊತ್ತಿನಲ್ಲಿ, ಬೆಳಿಗ್ಗೆ ಹೇಳ್ತೇವಲ್ಲ, ಬೆಳಗಿನ ಹೊತ್ತಿನಲ್ಲಿ ಸ್ಮರಣೆ ಮಾಡಿದರೆ ಸಾಕು, ಮನುಷ್ಯನಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರುವುದಿಲ್ಲ. ಬಂದಿರುವಂಥ ಕಷ್ಟ ಕಾರ್ಪಣ್ಯಗಳು ಕೂಡ ಅನಾಯಾಸವಾಗಿ ಪರಿಹಾರ ಆಗುತ್ತೆ ಅಂತ ಈ ಕಥೆಯ ಫಲಶ್ರುತಿಯನ್ನು ಕೂಡ ಹೇಳತಕ್ಕಂಥದ್ದು ಭಾಗವತ. ಇದು 4ನೇ ಮನ್ವಂತರದಲ್ಲಿ ಆಗಿದೆ. ಮುಂದೆ ಬರುವಂತಹದ್ದು 5ನೇ ಮನ್ವಂತರ. ಅಲ್ಲಿ 5ನೇ ಮನ್ವಂತರದಲ್ಲಿ ಕೂಡ ಒಂದು ವಿಶೇಷವಾಗಿರತಕ್ಕಂಥ ಕಥೆಯನ್ನು ಹೇಳ್ತಾರೆ. ದೇವೇಂದ್ರ ಸ್ವರ್ಗಲೋಕದ ರಾಜ. ದೇವೇಂದ್ರನ ಆನೆ ಐರಾವತ ಕೂತ್ಕೊಂಡು ಬರ್ತಾ ಇದ್ದಾನಂತೆ. ಎದುರುಗಡೆಯಿಂದ ದುರ್ವಾಸ ಋಷಿಗಳು ಬರ್ತಾರೆ. ದುರ್ವಾಸ ಋಷಿಗಳಿಗೆ ಸಾಮಾನ್ಯ ಋಷಿಗಳು ಅಲ್ಲ, ಸ್ವತಃ ಶಿವನೇ, ಕೈಲಾಸ ಲೋಕದ ಶಿವನೇ ದೂರ್ವಾಸ ಋಷಿಯಾಗಿ ಜನಿಸಿರ್ತಾರೆ. ದೂರ್ವಾಸ ಋಷಿ ಏನು ಮಾಡ್ತಾನೆ, ದೇವರ ಪೂಜೆ ಎಲ್ಲ ಮಾಡಿಕೊಂಡ್ಬಿಟ್ಟು ಕೈಯಲ್ಲಿ ದೇವರಿಗೆ ಹಾಕಿರುವಂತಹ ಹೂಗಳನ್ನು, ಪುಷ್ಪಗಳನ್ನು ತಗೊಂಡು ಬರ್ತಾ ಇರ್ತಾರಂತೆ. ದೇವೇಂದ್ರ ಬರ್ತಾ ಇದ್ದಾನೆ ಎದುರಿಗೆ. ಪಾಪ ದೇವೇಂದ್ರ ಬಂದಿದ್ದಾನೆ, ಅವನಿಗೊಂದಿಷ್ಟು ಪುಷ್ಪ, ಹೂವು, ಪ್ರಸಾದ ಕೊಡೋಣ ಅಂತ ಏನು ಮಾಡ್ತಾರೆ, ಬೆಳೆದಿರತಕ್ಕಂಥ ದುರ್ವಾಸ ಋಷಿಗಳು ಆನೆ ಮೇಲೆ ಇರುವಂಥ ದೇವೇಂದ್ರನಿಗೆ ಒಂದು ಹೂಮಾಲನ್ನು ಹೀಗೆ ಎಸಿತಾರೆ. ಇಂದ್ರನಿಗೆ ಏನಾಯಿತು, ಒಂದು ರೀತಿಯಲ್ಲಿ ಅವಮಾನ ಆದಾಗಾಯಿತು. ಯಾಕೆ ನಾನು ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದರೆ ಕೆಳಗಿಂದ ಎಸಿತಾ ಇದ್ದಾರನ್ನುವಂಥ ಒಂದು ರೀತಿ ಅವಮಾನದಲ್ಲಿ ಏನು ಮಾಡ್ತಾರೆ, ಆ ದುರ್ವಾಸ ಋಷಿಗಳಿಗೆ ಕೊಟ್ಟಿರತಕ್ಕಂಥ ಭಗವಂತನ ಪ್ರಸಾದ ಹೂವಿನ ಮಾಲೆಯನ್ನು ತಾನು ಹಾಕ್ಕೊಳ್ಳೋದಿಲ್ಲ, ಆನೆ ತಲೆ ಮೇಲೆ ಇಟ್ಬಿಡ್ತಾರೆ. ಆನೆ ತಲೆ ಮೇಲೆ ಇಟ್ಕೊಂಡು ಆನೆಗೆ ಒಂಥರ ಕಿರಿಕಿರಿ ಆಯಿತು, ತಲೆ ಮೇಲೆ ಏನೋ ಬಂದು ಕೂತ್ಕೊಂಡಿದೆ ಅಂತ. ಏನು ಮಾಡುತ್ತೋ ಆನೆ ಸೊಂಡಿಲಿಂದ ಅದನ್ನು ತೆಗೀತದೆ, ಕೆಳಗೆ ಹಾಕಿಬಿಡುತ್ತೆ. ಅದರ ಮೇಲೆ ಕಾಲಿಟ್ಟು ಅದನ್ನು ತುಳಿದುಕೊಂಡು ಹೋಯಿತು. ದುರ್ವಾಸ ಋಷಿ ನೋಡ್ತಾರೆ, ಯಾರನ್ನು ತಾನು ಪೂಜೆ ಮಾಡಿ ದೇವರ ಪ್ರಸಾದ ಅಂತ ಹೂವಿನ ಮಾಲೆಯಿಂದ ಭಕ್ತಿಯನ್ನು ತಗೊಂಡು ಬರ್ತಿದ್ನೋ ಅದು ಅವರ ಕಣ್ಣು ಮುಂದೆ ಏನಾಗೋಯ್ತು, ಆನೆ ತುಳಿದುಕೊಂಡು ಹೋಯ್ತಲ್ಲ, ಶಾಪ ಕೊಟ್ಬಿಡ್ತಾರೆ. 3 ಲೋಕದ ರಾಜ, ಸ್ವರ್ಗಲೋಕದ ಒಡೆಯ ಅಂತ ನಿನಗೆ ಅಹಂಕಾರ ಇದೆ, ನಿನಗೆ ಸ್ವರ್ಗ ಕೈ ತಪ್ಪಿ ಹೋಗಲಿ, ಸ್ವರ್ಗ ಲಕ್ಷ್ಮಿ, ರಾಜ್ಯ ಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗಲಿ ಅಂತ ಶಾಪ ಕೊಡ್ತಾರೆ. ದೇವತೆಗಳ ಶತ್ರುಗಳು ದೈತ್ಯರು, ಅವರಿಗೆಲ್ಲ ಗೊತ್ತಾಯಿತು ದೇವೇಂದ್ರನಿಗೆ ಶಾಪ ಬಂದಿದೆ. ಎಲ್ಲರೂ ಬರ್ತಾರೆ, ಆಕ್ರಮಣ ಮಾಡ್ತಾರೆ, ದೇವೇಂದ್ರನನ್ನು ಓಡಿಸಿಬಿಡ್ತಾರೆ. ಆ ಕಾಲದಲ್ಲಿ ದೈತ್ಯ ರಾಜ ಬಲಿ ಚಕ್ರವರ್ತಿ ಇರ್ತಾನೆ. ಬಲಿ ಚಕ್ರವರ್ತಿ ಬಂದು ದೇವೇಂದ್ರನನ್ನು ಓಡಿಸಿ ದೇವೇಂದ್ರನ ಸಿಂಹಾಸನದಲ್ಲಿ ಕೂತ್ಕೊಂಡು ಬಿಡ್ತಾನೆ. ಹೊರಟು ಹೋಗ್ತಾರೆ. ದೇವೇಂದ್ರ ಏನು ಮಾಡ್ತಾನೆ, ಬ್ರಹ್ಮದೇವರ ಹತ್ರ ಹೋಗಿ ಹೇಳ್ತಾನೆ. ಬ್ರಹ್ಮದೇವರು ಬಾ ಅಂತ ಕರ್ಕೊಂಡು ಹೋಗ್ತಾರೆ, ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ವಿಷ್ಣುವಿನ ಹತ್ರ ಕರ್ಕೊಂಡು ಹೋಗ್ತಾರೆ. ಹೀಗೆ ಆಗಿಬಿಟ್ಟಿದೆ ಅಂತ ಹೇಳಿದಾಗ ವಿಷ್ಣು ಹೇಳ್ತಾನೆ, ಆಯಿತು, ಒಂದು ಕೆಲಸ ಮಾಡಿ, ನೀವು ದೈತ್ಯರ ಜೊತೆಯಲ್ಲಿ, ರಾಕ್ಷಸರ ಜೊತೆಯಲ್ಲಿ ಸ್ವಲ್ಪ ಸಂಧಾನ ಮಾಡಿಕೊಳ್ಳಿ. ಏನು ಸಂಧಾನ? ಕಾಂಪ್ರಮೈಸ್ ಆಗಿ ನೋಡಪ್ಪ, ಸುಮ್ಮನೆ ಯಾಕೆ ಯುದ್ಧ ಮಾಡಬೇಕು, ಯುದ್ಧ ಮಾಡಿದ್ರೆ ಹೊಡೆಯೋದು, ಸಾವು, ನೋವು ಇದೆಲ್ಲ ಇರ್ತದೆ, ಅದರಿಂದ ಯುದ್ಧ ಮಾಡೋದು ಬೇಡ. ಏನು ಮಾಡಬೇಕು, ಸಂಧಾನ ಮಾಡಿಕೊಳ್ಳೋಣ. ಸಂಧಾನ ಮಾಡಿಕೊಂಡು ಏನು ಮಾಡಬೇಕು, ಎಲ್ಲರೂ ಆರಾಮಾಗಬೇಕು, ಯಾರಿಗೂ ಯಾವ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಅಮೃತಪಾನ, ಅಮೃತ ಇದೆ, ದೇವತೆಗಳ ಆಹಾರವೇ ಅಮೃತ. ಅಮೃತವನ್ನು ಕುಡಿದು ಬಿಟ್ಟರೆ ಅವನಿಗೆ ಮರಣವೇ ಬರೋದಿಲ್ಲ, ಸಾಯುವುದೇ.
ಅಷ್ಟೇನೋ ವಯಸ್ಸು ಆಗೋದಿಲ್ಲ, ಮುಪ್ಪು ಬರೋದಿಲ್ಲ, ಯಾವಾಗಲೂ ಹೆಂಗಾಗಿ ಯಾವುದೇ ರೋಗ ರುಜಿನ ಕಷ್ಟ ಕಾರ್ಪಣ್ಯ, ನಾವು ಕೈ ನೋವು ಕಾಲು ನೋವು ಸೊಂಟು ನೋವು ತಲೆನೋವು ಹೊಟ್ಟೆ ನಾವು ಹೇಳ್ತೀವಿ, ಯಾವುದೂ ಇಲ್ಲ, ಎಲ್ಲ ಆರಾಮಾಗಿರುತ್ತೆ. ಯಾವುದೇ ಕಷ್ಟಗಳು ರೋಗ ರುಜಿನಗಳು ಇಲ್ಲದೆ ಮರಣವೂ ಇಲ್ಲದೆ ಆರಾಮಾಗಿರ್ತಾರೆ, ಆರೋಗ್ಯದಿಂದ ಇರ್ತಾರೆ, ಪೂರ್ಣಾಯುಷ್ಯ. ಆದ್ದರಿಂದ ಅಮೃತವನ್ನು ಪಾನ ಮಾಡಬೇಕು. ಅದಕ್ಕೇನು ಮಾಡಬೇಕು? ಸಮುದ್ರ ಮಥನ, ಕ್ಷೀರ ಸಮುದ್ರವನ್ನು ಮಜ್ಜಿಗೆ ಕಡಿಯುವಾಗ, ಮೊಸರನ್ನು ಕಡಿಯುವಾಗ ಕಡಿಬೇಕು. ಆಗ ಅದರಲ್ಲಿ ಅಮೃತ ಬರ್ತದೆ. ಒಪ್ಪುಕೊಳ್ತಾರೆ, ಎಲ್ಲ ದೈತ್ಯರು ಬಲಿಚಕ್ರವರ್ತಿ ಒಪ್ಪಿಕೊಳ್ತಾರೆ, ಒಪ್ಪಿಕೊಂಡು ಬರ್ತಾರೆ. ಸಮುದ್ರ ಮಥನ ಮಾಡಬೇಕಾದ್ರೆ ಯಾವ ಸಮುದ್ರ? ನಾವು ನೋಡುವಂಥ ಉಪ್ಪು ನೀರಿನ ಸಮುದ್ರ ಅಲ್ಲ, ವೈಕುಂಠದಲ್ಲಿರತಕ್ಕಂಥ ಕ್ಷೀರ ಸಮುದ್ರ, ಹಾಲಿನ ಸಮುದ್ರ. ಮೊಸರನ್ನು ಕಡಿದಾಗಲ್ವ ಮಜ್ಜಿಗೆ ಬರೋದು, ಬೆಣ್ಣೆ ಬರೋದು. ನೀರನ್ನು ಕಡಿದ್ರೆ ಏನು ಬರ್ತದೆ? ಏನು ಬರೋದಿಲ್ಲ. ಹಾಗೆ ಅದು ಹಾಲಿನದ್ದೇ ಸಮುದ್ರ, ಅಲ್ಲಿ ಕಡಿಬೇಕು ಅಂತ ಹೇಳ್ತಾರೆ. ಕಡಿಬೇಕಾದ್ರೆ ಕಡಗವನ್ನು ಬೇಕು, ಚರ್ನಿಂಗ್ ಸ್ಟಿಕ್. ಅದು ಎಲ್ಲಿಂದ ತರಬೇಕು ಅದಕ್ಕೋಸ್ಕರ ಹೋಗ್ತಾರೆ. ಮಂದರ ಪರ್ವತ, ಮಂದರ ಪರ್ವತ ಅಂದರೆ ಚಿನ್ನದ್ದೇ ಪರ್ವತ. ಅದಕ್ಕೆ ಶಿವ ಒಂದು ವರ ಕೊಟ್ಬಿಡ್ತಾರೆ, ಯಾರೋ ನಿನ್ನನ್ನು ಕೇಳುವುದಕ್ಕೆ ಆಗಬಾರ್ದು ಅಂತ ಒಂದು ವರ ಕೊಟ್ಟಿರ್ತಾರೆ. ಇಲ್ಲಾಂದರೆ ಕೈಲಾಸ ಪರ್ವತವನ್ನು ಎತ್ಕೊಂಡು ಹೋಗ್ತೇನೆ ಅಂತ ರಾವಣ ಏನು ಮಾಡಿದ್ದ, ಶಿವ ಕೂತ್ಕೊಂಡಿದ್ದಾಗ ಕೈಲಾಸ ಪರ್ವತವನ್ನು ಅಲ್ಲಾಡಿಸಿಬಿಟ್ಟಿದ್ದೆ ರಾವಣ. ಯಾಕೆ? ಶಿವನನ್ನು ನಾನು ಇಲ್ಲಿ ಬಂದು ಪೂಜೆ ಮಾಡೋದಕ್ಕಿಂತ ಶಿವನನ್ನೇ ನಮ್ಮ ಮನೆಗೆ ಕೊಂಡು ಹೋಗ್ತೇನೆ ಅಂತ ಕೈಲಾಸ ಪರ್ವತವನ್ನು ಎತ್ತೋದಕ್ಕೆ ಅಂತ ಹೋಗಿದ್ದ. ಶಿವ ಏನು ಮಾಡ್ತಾನೆ? ಕೂತಲ್ಲಿ ಸುಮ್ಮನೆ ಒಂದು ಹೆಬ್ಬೆರಳಿಂದ ಒತ್ತಿಬಿಟ್ಟ. ಅವನ ಕೈ, ರಾವಣನ ಕೈ 20 ಕೈ, ಒಂದೆರಡು ಕೈಯಲ್ಲ, ಕೈಗಳ ಕೆಳಗೆ ಸಿಕ್ಕಾಕೊಂಡು ಒದ್ದಾಡಿ ಬಿಡ್ತಾನೆ ರಾವಣ. ಹಾಗಾಗಿ ರಾವಣನಂತೆ ಅನೇಕರು ಚಿನ್ನದ ಮೇಲೆ ವ್ಯಾಮೋಹ ಬಹಳಷ್ಟು ಭೂಲೋಕದಲ್ಲಿ ಜನರಿಗೆ. ಚಿನ್ನ ಅಂದರೆ ಬೇಕು, ಎಷ್ಟು ದುಡ್ಡು ಬೇಕಾದರೆ ಆಗುತ್ತೆ. ರೇಟ್ ಕಡಿಮೆ ಆದರೆ ತೊಗೊಳೋದು, ರೇಟ್ ಜಾಸ್ತಿ ಆದರೆ ತೊಗೊಳ್ಳೋದು. ರೇಟ್ ಕಡಿಮೆ ಆದರೆ ತೊಗೊಳ್ತೇವೆ, ಎಲ್ಲ ಹಾಕ್ಕೊಂಡ್ಬರ್ಬೇಕು. ನಾವು ಚಿನ್ನ ಹಾಕ್ಕೊಳ್ತೇವೆ, ಬಳೆ ಬ್ಯಾಂಕಲ್ಲೆಲ್ಲ ಹಾಕ್ತೀವಿ. ರೇಟ್ ಜಾಸ್ತಿ ಆದರೆ ಯಾಕೆ ತೊಗೊಳ್ಬೇಕು? ಇನ್ನೂ ಜಾಸ್ತಿ ಆಗಿಬಿಟ್ರೆ ಅದಕ್ಕೋಸ್ಕರ ಈಗಲೇ ತೊಗೊಳ್ಬೇಕು. ಹೀಗೆ ಚಿನ್ನಕ್ಕೆ ರೇಟ್ ಕಡಿಮೆ ಆಗಲಿ ಜಾಸ್ತಿ ಆಗಲಿ ಮನುಷ್ಯರು ತೊಗೊಳ್ಳೋದನ್ನು ಬಿಡೋದಿಲ್ಲ. ಈ ಚಿನ್ನದ ಮೇಲೆ ವ್ಯಾಮೋಹ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಶಿವ ಏನು ಮಾಡಿದ್ದಾನೆ, ಈ ಆ ಮಂದರ ಪರ್ವತಕ್ಕೆ ಹೊರ ಕೊಟ್ಬಿಟ್ಟಿದ್ದಾರೆ. ಯಾರೂ ಕೂಡ ನಿನ್ನನ್ನು ಕೇಳುವುದಕ್ಕೆ ಆಗಬಾರ್ದು. ಎಲ್ಲರೂ ಹೋಗ್ತಾರೆ, ಕೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಕೊನೆಗೆ ಮಹಾವಿಷ್ಣು ಬರ್ತಾನೆ, ಅದನ್ನು ಒಂದು ಕೈಯಿಂದ ಎತ್ತಿ ಗರುಡನ ಮೇಲೆ ಇಡ್ತಾನೆ, ಇಟ್ಟು ಸಮುದ್ರಕ್ಕೆ ಸಾಗಿಸ್ತಾನೆ. ಸಮುದ್ರದ ಮಧ್ಯದಲ್ಲಿ ಇಡ್ತಾರೆ ಆ ಮಂದರ ಪರ್ವತವನ್ನು. ಹಗ್ಗ ಬೇಕಲ್ಲ ಕಡಿಯೋದಕ್ಕೆ, ಚರ್ನ್ ಮಾಡೋದಕ್ಕೆ ಹಗ್ಗ ಬೇಕು. ಏನು ಹಗ್ಗ? ಸಣ್ಣ ಸಣ್ಣ ಹಗ್ಗ ಎಲ್ಲ ಆಗೋದು. ವಾಸುಕಿ ಸರ್ಪವನ್ನೇ ಕರ್ಕೊಂಡು ಬರ್ತಾರೆ. ಸರ್ಪವನ್ನು ಕರ್ಕೊಂಡು ಬಂದದಕ್ಕೆ ಸುತ್ತಿ ಹಗ್ಗದ ರೂಪದಲ್ಲಿ ಒಂದು ಕಡೆ ದೈತ್ಯರು ಅದನ್ನು ಹಿಡ್ಕೊಳ್ತಾರೆ, ಒಂದು ಕಡೆಯಿಂದ ದೇವತೆಗಳು ಹಿಡ್ಕೊಳ್ತಾರೆ. ಅದನ್ನು ಮಥನ ಮಾಡೋದು, ಚೆನ್ನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರಂತೆ. ಸ್ಲೋಲಿ ಏನಾಗುತ್ತೆ? ಭಾರ ಅಲ್ಲ, ನಿಧಾನವಾಗಿ ಆ ಸಮುದ್ರದೊಳಗೆ ಮುಳುಗೋದಕ್ಕೆ ಪ್ರಾರಂಭ ಆಯಿತು. ಗೊತ್ತಾಯಿತು ದೇವತೆಗಳಿಗೆ, ಅಯ್ಯೋ ಸಮುದ್ರದಲ್ಲಿ ಮುಳುಗ್ಬಿಟ್ಟು ಏನು ಮಾಡೋದು? ಮತ್ತು ದೇವರೇ ಅಂತ ಕರೀತಾರೆ. ವಿಷ್ಣು ಬರ್ತಾನೆ, ಮತ್ತು ಹೇಗೆ ಬಂದ ಅಂದರೆ ಕೂರ್ಮನಾಗಿ, ಒಂದು ಟಾಲ್ ಟೈಪ್ ಕೂರ್ಮನಾಗಿ ಬರ್ತಾನೆ. ತನ್ನ ಬೆನ್ನ ಮೇಲೆ ಆ ಮಂದಿರ ಪರ್ವತವನ್ನು ಹೊತ್ತುಕೊಳ್ತಾನೆ. ಮತ್ತೆ ಶುರು ಮಾಡ್ತಾರೆ. ಏನಾಗುತ್ತೆ? ಕೆಳಗಡೆ ಸಪೋರ್ಟ್ ಇಲ್ಲ, ಮೇಲುಗಡೆ ಸಪೋರ್ಟ್ ಇಲ್ಲ. ಮಾವಿನ ಹಣ್ಣು ತಿನ್ನಬೇಕಾದ್ರೆ ವಾಟ ಏನಾಗುತ್ತೆ? ಕೈಯಲ್ಲಿ ಜಾರಿ ಮೇಲೆ ಜಂಪ್ ಆಗುತ್ತೆ. ಹಾಗೆ ಮೇಲೆ ಹಾರಿಕೊಂಡು ಹೋದರೆ ಏನಂತ ಅದೃಶ್ಯವಾಗಿ ಒಂದು ರೂಪದಿಂದ ಮೇಲೆ ಇರ್ತಾನೆ. ಜೋರಾಗಿ ಚೆಕ್ ಮಾಡಬೇಕಾದ್ರೆ ಆ ಫೋರ್ಸಲ್ಲಿ ಮಂದಿರ ಪರ್ವತವೇ ಪುಡಿ ಪುಡಿ ಆಗೋದ್ರೆ ಆ ಸ್ಟಿಕ್ಕೆ ಮುರಿದೋದ್ರೆ ಏನು ಮಾಡಬೇಕು? ಅದಕ್ಕೋಸ್ಕರ ಒಂದು ರೂಪದಿಂದ ಆ ಪರ್ವತದೊಳಗೆ ಆ ವಾಸುಕಿ ಸರ್ಪ ಇದೆ. ಕಡಿಬೇಕಾದ್ರೆ ಚೆಕ್ ಮಾಡಬೇಕಾದ್ರೆ ಹಗ್ಗ ತುಂಡಾದರೆ, ಹಗ್ಗ ಕಟ್ಟಾಗಿಬಿಟ್ರೆ ವಾಸುಕಿಗೆ ಏನಾದರೂ ಆದರೆ ಅವರೊಳಗೆ. ಹೀಗೆ ಎಲ್ಲ ದೇವತೆಗಳ ಒಳಗೆ, ಎಲ್ಲ ದೈತ್ಯರ ಒಳಗೆ, ಮಂದರ ಪರ್ವತದ ಒಳಗೆ, ವಾಸುಕಿ ಒಳಗೆ, ಮೇಲೆ ಕೆಳಗೆ ಎಲ್ಲ ಕಡೆ ನಿಂತ್ಕೊಂಡು ಸಮುದ್ರ ಮಥನ ನಡೀತದೆ. ಸಮುದ್ರ ಮಥನ ಮಾಡುವಾಗ ಅನೇಕ ಪದಾರ್ಥಗಳು ಬರ್ತಾವಂತೆ. 14 ಅಪೂರ್ವ ಪದಾರ್ಥಗಳು ಬರ್ತಾವೆ. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಎಲ್ಲ ಬರ್ತಾವಂತೆ. ಎಲ್ಲ ದೇವತೆಗಳು ತೆಗೆದುಕೊಂಡು ಹೋಗ್ತಾರೆ. ಹಾಲ ವಿಷ ಬರುತ್ತೆ. ಶಿವ ಓಡಿ ಬಂದು ಏನು ಮಾಡ್ತಾನೆ? ಶಿವ ಏನೋ ವಿಷವನ್ನು ಕುಡಿದು ಬಿಡ್ತಾನೆ. ಹೋಗಲಿ ಕೂಡ ತಾಗಿ ಬಿಟ್ಟುಬಿಟ್ಟಿದ್ರೆ ವಿಷ ಅಂದ್ರೇನು? ಅದು ಆ್ಯಸಿಡ್ ಥರ, ಬೆಂಕಿ ಥರ ಉಳಿದ್ಬಿಡ್ತದೆ. ಹಾಗೆ ಬಿಟ್ಟುಬಿಟ್ಟಿದ್ರೆ ಇಡೀ ಲೋಕವನ್ನೇ, ಪ್ರಪಂಚವನ್ನೇ ಭಸ್ಮ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಶಿವ ಲೋಕದ ರಕ್ಷಣೆಗೆ ಏನು ಮಾಡ್ತಾನೆ? ಒಂದು ಬಟ್ಟಲಿನಲ್ಲಿ, ಚಿನ್ನದ ಬಟ್ಟಲಿನಲ್ಲಿ ವಿಷವನ್ನು ಹಾಕಿಕೊಂಡು ಕುಡಿತಾನೆ. ವಿಷಪಾನ ಮಾಡ್ತಾನೆ. ನೀಲಕಂಠ, ವಿಷಕಂಠ ಅಂತ ಶಿವನಿಗೆ ಅಂದಿನಿಂದ ಹೆಸರು ಬರೋದಕ್ಕೆ ಪ್ರಾರಂಭ ಆಯಿತು. ಹೀಗೆ ಎಲ್ಲ ಕೊನೆಗೆ ಚಿಂತಾಮಣಿ ಎಲ್ಲ ಪದಾರ್ಥಗಳ ಐರಾವತ ಬಂತು, ಅಲ್ಲೇ ಬರುತ್ತೆ. ಚಂದ್ರನು ಹುಟ್ಟಿದ್ದು ಅಲ್ಲಿ. ಮಹಾಲಕ್ಷ್ಮಿಯು ಕೂಡ ಅವತಾರ ಮಾಡ್ತಾಳೆ ಸಮುದ್ರ ಮಥನ ಕಾಲದಲ್ಲಿ. ಸಮುದ್ರದ ಮಧ್ಯದಲ್ಲಿ ಅವತಾರ ಮಾಡ್ತಾಳೆ. ಸಮುದ್ರ ಅಂದರೆ ಸಮುದ್ರ ರಾಜ ವರುಣ. ಸಮುದ್ರ ಅವನ ಮನೆ. ತನ್ನ ಮನೆಯಲ್ಲಿ ಮಹಾಲಕ್ಷ್ಮಿ ಅವತಾರ ಮಾಡಿದ್ದಾಳೆ ಅಂತ ಸಂತೋಷ ಆಯಿತು. ಲಕ್ಷ್ಮಿಯ ಸ್ವಯಂವರವನ್ನು ಘೋಷಣೆ ಮಾಡ್ತಾನೆ. ಲಕ್ಷ್ಮೀನಾರಾಯಣನ ಸ್ವಯಂವರ ಮಾಡ್ತಾನೆ.
ಇಬ್ಬರಿಗೂ ಕಲ್ಯಾಣೋತ್ಸವವನ್ನು ಮಾಡ್ತಾನಂತೆ. ತಿರುಪತಿಯಲ್ಲಿ ನೋಡ್ತೀವಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ. ಅದೇ ರೀತಿ ಲಕ್ಷ್ಮೀನಾರಾಯಣನ ಕಲ್ಯಾಣೋತ್ಸವವನ್ನು ಮೊಟ್ಟ ಮೊದಲಿಗೆ ವರುಣದೇವ ಸಮುದ್ರ ರಾಜ ತನ್ನ ಮನೆಯಲ್ಲಿ ಮಾಡ್ತಾರೆ. ಆಮೇಲೇನು ಸಮುದ್ರ ಮಥನ ಮುಂದುವರೆದುಕೊಂಡು ಹೋದಾಗ ಅಲ್ಲಿ ಅಮೃತ ಬಂತು. ಅಮೃತ ಬಂದ ಕೂಡಲೇ ಏನಾಗೋಯ್ತು, ದೈತ್ಯರು ಮೊನ್ನೆ ಕಾಂಪ್ರಮೈಸ್ ಮಾಡಿದ್ದೇನೋ ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡಿದಾಗ ಅಮೃತ ಬಂದರೆ ಬರ್ತದೆ. ಅಮೃತ ಬಂದರೆ ಏನು ಮಾಡೋದು, 50% ನಮ್ಮದು. ನೀವು ದೇವತೆ, ನೀವು ಅಮರರಾಗ್ತೀರಾ, ನಾವು ಅಮರರಾಗ್ತೀವಿ. ಹೀಗೆ ಸಂಧಾನ ಮಾಡಿ ಈಗೇನಾಗೋಯ್ತು, ಯಾವಾಗ ಧನ್ವಂತರಿ ಭಗವಂತ ಆಯುರ್ವೇದದ ಏನು ದೇವತೆ ಅಂತ ಹೇಳ್ತೇವಲ್ವ, ಧನ್ವಂತರಿ ಕೈಯಲ್ಲಿ ಅಮೃತದ ಕಲಶವನ್ನು ಹೊತ್ತುಕೊಂಡು ಬರ್ತಾರೆ. ದೈತ್ಯರನ್ನು ಓಡಿ ಬಂದು ಕಿತ್ಕೊಂಡು ಬರ್ತಾರೆ. ನಮಗೆ ಬೇಕು. ಪಾಪ ದೇವತೆಗಳು ಏನು ಮಾಡ್ತಾರೆ, ಯಾಕೆ ಸುಮ್ಮನೆ ಕಚ್ಚಾಡಬೇಕು, ಸುಮ್ಮನೆ ಇರ್ತಾರೆ. ದೈತ್ಯರು ತಗೊಂಡು ಹೋಗಿ ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗಲಿಲ್ಲ ಅಂತ ಒಂದು ಗಾದೆ, ಅವರು ಕಿತ್ಕೊಂಡು ಹೋಗಿದ್ದಾರೆ. ಆ ಕಿತ್ಕೊಂಡು ಹೋದ್ಮೇಲೆ ಅವರವರೊಳಗೆ ಗಲಾಟೆ ಶುರುವಾಯಿತು. ಮೊದಲಿಗೆ ನಾವೆಲ್ಲ ಒಂದು ದೈತ್ಯರು, ನಾವೆಲ್ಲ ಒಂದು ದೇವತೆಗಳಿಗೆ ಸಿಗಬಾರ್ದು, ನಮಗೆ ಸಿಗಬೇಕು ಅಂತ ಒಂದು ಯೂನಿಟಿ ಮಾಡಿಕೊಂಡು ದೈತ್ಯರನ್ನ ಅಮೃತ ಕಲಶವನ್ನು ಕಿತ್ಕೊಂಡು ಹೋದ ಮೇಲೆ ಆ ಯೂನಿಟಿ ಆಮೇಲೆ ಹೊರಟಾಗ ಆಮೇಲೆ ಏನು ಬಂತು, ನನಗೆ ಫಸ್ಟ್, ನನಗೆ ಸಿಗಬೇಕು ಅಂತ ಅವರು ಗಲಾಟೆ ಮಾಡ್ತಾರೆ. ದೇವತೆಗಳು ಸುಮ್ಮನೆ ನಿಲ್ತಾರೆ. ಮತ್ತು ದೇವರ ಹತ್ರ ಹೇಳಿದಂತೆ, ನೋಡಿ ದೇವರು ಹೆಂಗಾಯಿತು ಅಂತ ಹೇಳಿದಾಗ ಭಗವಂತ ವಿಷ್ಣು ಮತ್ತೊಮ್ಮೆ ಮೋಹಿನಿ ರೂಪದ ಒಬ್ಬ ಸ್ತ್ರೀಯಾಗಿ ಮೋಹಿನಿ ರೂಪವನ್ನು ಸ್ವೀಕಾರ ಮಾಡಿಕೊಂಡು ದೇವರು ಬರ್ತಾನಂತೆ. ಬಂದು ದೈತ್ಯರ ಹತ್ರ ಹೋಗ್ತಾನೆ. ಗಲಾಟೆ ಮಾಡಿಕೊಂಡಿರ್ತಕ್ಕಂಥ ದೈತ್ಯರು ರಾಕ್ಷಸರೆಲ್ಲ ಸೈಲೆಂಟ್ ಆಗೋಗ್ತಾರೆ. ಸುಂದರಿಯಾಗಿರ್ತಕ್ಕಂತಹ ಸ್ತ್ರೀ ರೂಪವನ್ನು ಕರ್ಕೊಂಡು ಬಂದಾಗ ಅವರು ಕರೀತಾರೆ, ಬರ್ತಾಳೆ, ಹೋಗ್ತಾರೆ. ಮೋಹಿನಿ ಹೇಳಿಬಿಡ್ತಾರಂತೆ, ನೋಡು ಅಮೃತವನ್ನು ನಮಗೆ ಕೊಡಬೇಕು, ನಮಗೆ ಅಮೃತವನ್ನು ಕುಡಿಸಬೇಕು, ನೀನೇ ಎಲ್ಲರಿಗೂ ಕೊಡೋ, ಹಂಚಿಬಿಡು ಅಂತ ಹೇಳ್ತಾರೆ. ಅದಕ್ಕೆ ಮೋಹಿನಿ ಮೊದಲಿಗೆ ಹೇಳ್ಬಿಡ್ತಾರೆ, ನೋಡಪ್ಪ ನಾನು ಯಾರು ಅಂತಲೇ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಅವರು ನನ್ನ ಕೈಯಲ್ಲಿ ಕೊಡ್ತಾ ಇದ್ದೀರಾ, ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು, ನೀ ಏನು ಬೇಕಾದ್ರೂ ಮಾಡು, ನಾವು ನೀನು ಹೇಳಿದಂಗೆ ಕೇಳ್ತೇವೆ ಅಂತ ಹೇಳಿ ಅವರಾಗಿ ಅವರು ಅಮೃತವನ್ನು ಆ ವಿಷ್ಣುವಿನ ಮೋಹಿನಿ ರೂಪದ ವಿಷ್ಣುವಿನ ಕೈ ಕೊಡ್ತಾರೆ. ಎಲ್ಲರನ್ನೂ ಪೂರೈಸ್ತಾರೆ. ನೋಡಿ, ಒಂದು ಲೈನಲ್ಲಿ ಕೂತ್ಕೊಂಡು ಬಿಡಿ, ಒಬ್ಬೊಬ್ಬರಿಗೆ ಕೊಡ್ತಾ ಬರ್ತೇನೆ. ಒಂದು ಲೈನಲ್ಲಿ ದೇವತೆಗಳು ಕೂತ್ಕೊಳ್ತಾರೆ, ಮತ್ತೊಂದು ಲೈನಲ್ಲಿ ದೈತ್ಯರು ಕೂತ್ಕೊಳ್ತಾರೆ. ಬಡಿಸೋದಕ್ಕೆ ಅಂತ ಬಂದಾಗ ಎಲ್ಲರೂ ನೋಡ್ತಾ ಇರ್ತಾರೆ. ಮೋಹಿನಿ ಹೇಳ್ತಾರೆ, ನೀವು ಹೀಗೆ ಕಣ್ಕೊಂಡು ಬಿಟ್ಟು ನೋಡ್ತಾ ಇದ್ದರೆ ನನಗೆ ನಾಚಿಕೆ ಆಗುತ್ತೆ, ಅದಕ್ಕೋಸ್ಕರ ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ತಾಳೆ. ನೇರವಾಗಿ ಎಲ್ಲ ದೇವತೆಗಳ ಸಾಲಲ್ಲಿ ಅಮೃತವನ್ನು ಬಡಿಸಿ ಬಿಡ್ತಾರೆ ವಿಷ್ಣು. ಒಬ್ಬ ದೈತ್ಯ ಕೊನೆಯಲ್ಲಿ ಕೂತ್ಕೊಂಡಿರ್ತಾರೆ. ಸ್ವರ್ಭಾನು ಅಂತ ಅವನ ಹೆಸರು. ಅವನಿಗೆ ಗೊತ್ತಾಯಿತು, ಇನ್ನು ಗೊತ್ತಾಗಿ ಏನು ಮಾಡ್ತಾನೆ, ಅವನು ಒಬ್ಬ ದೇವತೆ ಥರ ವೇಷ ಹಾಕ್ಕೊಂಡು ಬಂದು ಆ ಸಾಲಲ್ಲಿ ಕೊನೆಯಲ್ಲಿ ಕೂತ್ಕೊಂಡ. ಆ ಕೊನೆಯಲ್ಲಿ ಇಬ್ಬರು ಇರ್ತಾರೆ, ಒಬ್ಬ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂತ್ಕೊಂಡಿರ್ತಾರೆ. ಅವನಿಗಿಂತ ಕೊನೆಯಲ್ಲಿ ಒಂದು ಸೀಟ್ ಖಾಲಿ ಇರುತ್ತೆ, ಅಲ್ಲಿ ಆ ದೈತ್ಯ ಕೂತ್ಕೊಳ್ತಾನೆ. ವಿಷ್ಣು ಏನು ಮಾಡ್ತಾನೆ, ಅವನ ಬಟ್ಟಲಿಗೆ ಅಮೃತ ಹಾಕ್ತಾನೆ, ಅವನು ಬಾಯೊಳಗೆ ಹಾಕ್ಕೊಳ್ತಾನೆ. ಬಾಯೊಳಗೆ ಹಾಕ್ಕೊಂಡ್ಮೇಲೆ ಸೂರ್ಯ ಚಂದ್ರ ಹೇಳ್ತಾರೆ, ಅವನು ದೇವತೆ ಎಲ್ಲ ದೈತ್ಯ ಅಂತ ಹೇಳಿಕೊಂಡು ವಿಷ್ಣು ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಏನಾಗುವುದು, ಅಮೃತವನ್ನು ಯಾರು ಕುಡಿದಿರ್ತಾರೆ ಅವರಿಗೆ ಮರಣ ಬರುವುದಿಲ್ಲ. ಅವನು ಬಾಯೊಳಗೆ ಅಮೃತ ಬಿಡ್ತಾನೆ, ಅದರಿಂದ ಅವನಿಗೆ ಮರಣ ಬರುವುದಿಲ್ಲ. ಅದರ ಸುದರ್ಶನ ಚಕ್ರದಿಂದ ತಲೆಯನ್ನು ಕತ್ತರಿಸಿದ್ರಿಂದ ತಲೆ ಮೇಲಾಯಿತು, ಶರೀರ ಬೇರೆ, ಆದರೆ ಸಾಯಲಿಲ್ಲ. ಏನು ಮಾಡ್ತಾರೆ, ತಲೆಯನ್ನು ಎತ್ತಿ ಆಕಾಶಕ್ಕೆ ಹಾಕ್ತಾನೆ. ಅದೇ ಅಲ್ಲಿ ರಾಹು ಅಂತ ಗ್ರಹವಾಗಿ ಕೂತ್ಕೊಳ್ತೀವಿ. ನಾವು ನವಗ್ರಹಗಳನ್ನು ಹೇಳ್ತೇವೆ, ರಾಹು ಕೇತು ಅಂತ. ರಾಹು ಎನ್ನುವಂಥದ್ದು ಆ ತಲೆ, ಅದರೊಳಗೆ ಎಲ್ಲ ದೇವತೆಗಳು ಸೇರಿಕೊಳ್ತಾರೆ. ಆದ್ದರಿಂದ ದೈತ್ಯನಾದರೂ ಕೂಡ ದೇವತೆಗಳ ಸನ್ನಿಧಾನ ರಾಹುವಿನ ತಲೆಯಲ್ಲಿ ಇರುತ್ತೆ. ಆದ್ದರಿಂದ ಪುರೋಹಿತರು, ಜ್ಯೋತಿಷಿಗಳು ನವಗ್ರಹಕ್ಕೆಲ್ಲ ಪೂಜೆ ಮಾಡುವಾಗ, ನವಗ್ರಹ ಹೋಮ ಪೂಜೆ ಮಾಡುವಾಗ ರಾಹು ಅಂತೇಳಿ ಏನು ಪೂಜೆ ಮಾಡ್ತಾರೆ, ದೇವತೆಗಳಿಗೆ ಹೋಗಿ ಸೇರುತ್ತೆ. ಯಾಕೆ, ಅವರ ಒಳಗೆ ರಾಹುವಿನ ಒಳಗೆ ದೇವತೆಗಳು ಸೇರಿಕೊಳ್ತಾರೆ. ಹೀಗೆ ಭಗವಂತ ಏನು ಮಾಡ್ತಾನೆ, ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ದೇವತೆಗಳು ಪುನಃ ಯುದ್ಧದಲ್ಲಿ ಗೆದ್ದು ಬಿಡ್ತಾರೆ. ಅಲ್ಲ, ಇದು ಮೋಸ ಅಲ್ಲ, ಎಲ್ಲರೂ ಕೊಡಬೇಕಿತ್ತಲ್ವ ಅಂದರೆ ಅದಕ್ಕೆ ಹೇಳ್ತಾರೆ, ಯಾರಿಗೆ ಯಾವುದರಲ್ಲಿ ಯೋಗ್ಯತೆ ಇದೆ ಅದು ಅವರಿಗೆ ಖಂಡಿತವಾಗಿಯೂ ಸಿಗುತ್ತೆ. ಯಾರಿಗೆ ಯೋಗ್ಯತೆ ಇಲ್ಲ, ಅವನು ಏನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಅದು ಸಿಗೋದಿಲ್ಲ. ಅದು ಮನುಷ್ಯನ ಸ್ವಭಾವ ಯೋಗ್ಯತೆ ಅಂತ. ಆದ್ದರಿಂದ ಅಯೋಗ್ಯ ಇಚ್ಛತ್ ಪುರುಷ ಪತತ್ಯೇವನ ಸಂಶಯ. ನಮಗೆ ಯೋಗ್ಯವಾದದ್ದು ಯಾವುದೋ, ನಮಗೆ ಎಷ್ಟು ಸಿಗಬೇಕು ಅಷ್ಟು ದೇವರು ಕೊಟ್ಟೇ ಕೊಡ್ತಾನೆ. ಅದಕ್ಕಿಂತ ಹೆಚ್ಚಿನದನ್ನು ಬಯಸಿದರೆ ದೇವರು ಕಿತ್ಕೊಳ್ತಾನೆ ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ. ಏನಾಗೋಯ್ತು, ದೈತ್ಯರೆಲ್ಲ ಸೋತು ಹೋಗಿ ಯುದ್ಧ ನಡೆಯುತ್ತೆ, ಎಲ್ಲರನ್ನು ಸೋಲಿಸಿ ಬಿಡ್ತಾರೆ. ಆ ದೈತ್ಯರ ಗುರುಗಳು ಶುಕ್ರಾಚಾರ್ಯ ಅಂತ ದೈತ್ಯ ಗುರು, ಅವರೇನು ಮಾಡ್ತಾರೆ, ಯುದ್ಧದಲ್ಲಿ ಯಾರಾದರೂ ಸತ್ತು ಹೋದರೆ ಅವ್ರನ್ನೆಲ್ಲ ಬದುಕಿಸಿ ಬಿಡ್ತಾರೆ. ಅವ್ರಿಗೊಂದು ಮಂತ್ರ ವಿದ್ಯೆ ಗೊತ್ತಿರುತ್ತೆ, ಮೃತ ಸಂಜೀವಿನಿ. ಯಾರ ಮರಣ ಹೊಂದುತ್ತಾರೆ ಆ ಮಂತ್ರವನ್ನು ಹೇಳಿ ಬದುಕಿಸ್ತಾ ಇರ್ತಾರೆ. ಈಗ ಸತ್ತವನ್ನೆಲ್ಲ ಬದುಕಿಬಿಡ್ತಾರೆ. ಪುನಃ ಬಂದು ಆ ಬಲಿಚಕ್ರವರ್ತಿ ಎಲ್ಲ ಬಂದು ಏನು ಮಾಡ್ತಾರೆ, ಪುನಃ ದೇವೇಂದ್ರನ ಮೇಲೆ ದಾಳಿ ಮಾಡ್ತಾರೆ, ದೇವೇಂದ್ರನ ಓಡಿಸಿಬಿಡ್ತಾರಂತೆ.
ಪುನಃ ದೇವೇಂದ್ರ ಹೋಗಿ ಕೇಳ್ತೇನೆ, ನೋಡಿ ಈ ರೀತಿ ಆಗಿದೆ ಅಂತ ಹೇಳಿದಾಗ ಆಗ ಭಗವಂತ ಹೇಳ್ತಕ್ಕಂಥದ್ದು, ನಾನೇ ಬರ್ತೇನೆ ಭೂಮಿಗೆ, ನಾನೇ ಭೂಮಿಯಲ್ಲಿ ಅವತಾರ ಮಾಡಿ ಆ ಬಲಿಚಕ್ರವರ್ತಿಯಿಂದ ನಿಮಗೆ ನಿಮ್ಮ ರಾಜ್ಯವನ್ನು ಮರಳಿಗೊಳಿಸ್ತೇನೆ ಅಂತ ಏನು ಮಾಡ್ತಾನೆ ಆ ಭಗವಂತ ದೇವತೆಗಳಿಗೆಲ್ಲ ಹೇಳಿದ್ದಾನೆ. ಆ ಪ್ರಕಾರವಾಗಿ ಭಗವಂತ ಭೂಮಿಯಲ್ಲಿ ಕಾಣಿಸಿಕೊಳ್ತಾನೆ. ಹೇಗೆ ಬಂದ ಅಂದರೆ ದೇವತೆಗಳ ತಂದೆ ತಾಯಿ ಕಶ್ಯಪ ಋಷಿಗಳು ಮತ್ತು ಅದಿತಿ ಅಂತ ಅವರ ದೇವತೆಗಳ ತಂದೆ ತಾಯಿ. ಆ ಕಶ್ಯಪ ಅದಿತಿಯರಿಂದ ಭಗವಂತ ಮಗನಾಗಿ ಅವತಾರ ಮಾಡ್ತಾನೆ. ಯಾಕೆಂದ್ರೆ ಅವರು ತಪಸ್ಸು ಮಾಡ್ತಾರೆ, ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಏನು ತಪಸ್ಸು ಮಾಡಿ? ನಮಗೆ ದೇವರು ಮಗನಾಗಿ ಬರಬೇಕು ಅಂತ ತಪಸ್ಸು ಮಾಡ್ತಾರೆ. ಆ ಪ್ರಕಾರ ಭಗವಂತ ಅವರಿಗೆ ಮಗನಾಗಿ ಅವತಾರ ಮಾಡ್ತಾರೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ವಾಮನನಾಗಿ ದಶಾವತಾರ ಅಂತ ಹೇಳ್ತೇವಲ್ಲ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ನರಸಿಂಹಾವತಾರದ ಕಥೆಯನ್ನು ಹೇಳಿದ್ರು ಹಿಂದಿನ ಸ್ಕಂದದಲ್ಲಿ. ಈಗ ವಾಮನಾವತಾರದ ಕಥೆಯನ್ನು ಹೇಳ್ತಾರೆ. ಭಗವಂತ ವಾಮನನಾಗಿ ಜನಿಸ್ತಾರೆ. ಸುಂದರವಾಗಿರುತ್ತೆ. ಚಿಕ್ಕ ಮಗು, ಚಿಕ್ಕ ಬಾಲಕನಾಗಿ ಜನಿಸ್ತಾನೆ. ಜನಿಸಿರತಕ್ಕಂಥ ಮಗುವಿಗೆ, ಸುಂದರವಾಗಿರ್ತಕ್ಕಂಥ ಮಗುವಿಗೆ ಎಲ್ಲ ದೇವತೆಗಳು ಋಷಿಗಳು ಬಂದು ಒಂದೊಂದು ಉಡುಗೊರೆಯನ್ನು ಕೊಡ್ತಾರೆ. ಎಲ್ಲರೂ ಉಡುಗೊರೆಯನ್ನು ಕೊಟ್ಟ ಮೇಲೆ ಬಲಿಚಕ್ರವರ್ತಿ ಹತ್ರ ಹೋಗ್ತಾನೆ. ಅವನು ಎಲ್ಲಿರ್ತಾನಂದ್ರೆ ಭೂಲೋಕದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿಕೊಂಡಿರ್ತಾನೆ. ಯಜ್ಞವನ್ನು ಮಾಡುವಂಥ ಸಮಯದಲ್ಲಿ ಯಜ್ಞ ದೀಕ್ಷಿತ ಕಂಕಣವನ್ನು ಕಟ್ಟಿಕೊಂಡ. ಆ ಕಂಕಣವನ್ನು ಕಟ್ಟಿಕೊಂಡಿರುವಂಥ ಸಮಯದಲ್ಲಿ ಯಾರು ಬಂದು ಏನೂ ಕೇಳಿದ್ರು ದಾನ ಮಾಡ್ತಾರೆ. ಅದರಲ್ಲಿ ದಾನಶೂರ ಬಲಿ ಅಂತ ಹೇಳ್ತೇವೆ. ಅಷ್ಟು ದಾನವನ್ನು ಮಾಡತಕ್ಕಂಥದ್ದು ಬಲಿಚಕ್ರವರ್ತಿ. ಅಂತಹ ಬಲಿಚಕ್ರವರ್ತಿಯ ಯಜ್ಞ ಮಾಡತಕ್ಕಂಥ ಸ್ಥಳಕ್ಕೆ ಆ ವಾಮನ ಹೋಗ್ತಾನಂತೆ. ಸುಂದರವಾಗಿರ್ತಕ್ಕಂಥ ರೂಪವನ್ನು ವರ್ಣನೆ ಮಾಡತಕ್ಕಂಥದ್ದು ಭಾಗವತ. ಅಜಿನ ಗಂಡ ಕಮಂಡಲ ಮೇಖಲ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯ ಜಿತಾರಯೇ ನಿಗಮ ವಾಕ್ಪಟವೇ ವಟವೇ ನಮಃ ಅಂತ ಸುಂದರವಾಗಿ ವಾಮನನ್ನು ಸೂತ್ರ ಮಾಡ್ತಾರೆ. ಛತ್ರಿಯನ್ನು ಗಂಡ ಕಮಂಡಲಗಳನ್ನು ಹಿಡಿಕೊಂಡು ಬರ್ತಾ ಇರ್ತಾರೆ. ಒಂದೊಂದು ಹೆಜ್ಜೆಯನ್ನು ಇಟ್ಟುಕೊಂಡು ಬರಬೇಕಾದರೂ ಕೂಡ ಬಲಗಾಲಿಟ್ಟರೆ ಭೂಮಿ ಈ ಕಡೆ ಬಾಗುತ್ತೆ, ಎಡಗಾಲಿಟ್ಟರೆ ಭೂಮಿ ಈ ಕಡೆ ಬಾಗುತ್ತೆ. ಅಷ್ಟು ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಬಲಿಚಕ್ರವರ್ತಿ ದೂರದಿಂದ ನೋಡ್ತಾನೆ. ತನ್ನ ಯಜ್ಞ ಮಂಟಪಕ್ಕೆ ಬರ್ತಾ ಇದ್ದಾನೆ ಭಗವಂತ. ಓಡಿ ಬಂದು ನಮಸ್ಕಾರ ಮಾಡಿ. ಮಕ್ಕಳು ಹಾಗೆ ಅಲ್ಲ, ಚಿಕ್ಕ ಮಕ್ಕಳು ಯಾವಾಗಲೂ ಆ ಚಿಕ್ಕ ವಯಸ್ಸಲ್ಲಿ ಬಹಳಷ್ಟು ಮುದ್ದಾಗಿ ಕಾಣ್ತಾರೆ. ನಮ್ಮ ಮಗುವೇ ಆಗಬೇಕು ಅಂತೇನಿಲ್ಲ, ಯಾವುದೇ ಮಗು ಇದ್ದರೂ ಕೂಡ ಆ ಮಕ್ಕಳು ಮುದ್ದಾಗಿರ್ತಾರೆ. ನಮಗೇನು ಅನಿಸುತ್ತೆ, ಮಕ್ಕಳನ್ನು ಎತ್ತಿಕೊಂಡು ಒಂದ್ಸಲ ಮುದ್ದಾಡೋಣ ಅಂತ ಕಳಿಸ್ಬಿಟ್ಟು ಅಷ್ಟು ಮುದ್ದಾಗಿರ್ತಾರೆ. ಹಾಗೆ ಸಾಮಾನ್ಯ ಮಕ್ಕಳೇ ಅಷ್ಟು ಮುದ್ದಾಗಿದ್ದ ಮೇಲೆ ಸಾಕ್ಷಾತ್ ಭಗವಂತ ದೇವರು ಇನ್ನೆಷ್ಟು ಮುದ್ದಾಗಿ ಕಾಣಿಸಿಕೊಳ್ಬೇಡ. ಬಲಿಚಕ್ರವರ್ತಿ ಬಹಳಷ್ಟು ಮುದ್ದಾಗಿ ಕಾಣಿಸಿಕೊಳ್ತಾನೆ. ಸುಂದರನಾಗಿ ಓಡಿ ಬಂದು ಬಲಿಚಕ್ರವರ್ತಿ ನಮಸ್ಕಾರ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ, ಆಸನ ಕೊಡ್ತಾನೆ, ಕೂತ್ಕೊಳ್ಳಿಸಿ ಎಲ್ಲವನ್ನ ಮಾಡಿ ಆಮೇಲೆ ಕೇಳ್ತಾನೆ, ಏನು ಬೇಕು ನಿನಗೆ? ಯಾಕೆ ಅಲ್ಲಿಗೆ ಬರೋರೆಲ್ಲ ಏನಾದರೂ ದಾನ ತಗೊಳ್ಳೋದಕ್ಕೆ ಅಂತ ಬರ್ತಾರೆ, ಏನಾದರೂ ಬೇಕು ಅದಕ್ಕೋಸ್ಕರ ಕೇಳಬೇಕು ಅಂತಲೇ ಬರ್ತಾರೆ. ಬಲಿಚಕ್ರವರ್ತಿ ವಾಮನ ಹತ್ರ ಕೇಳ್ತಾನೆ, ನಿನಗೆ ಏನು ಬೇಕು ಅಂತ ಕೇಳ್ತಾನೆ. ಕೇಳುವಾಗ ಹೇಳ್ತಕ್ಕಂಥದ್ದು ಏನಂದರೆ, ನಾನು ಸ್ವರ್ಗಲೋಕದ ರಾಜ, 3 ಲೋಕದ ಒಡೆಯ, 3 ಲೋಕಗಳೇ ನನ್ನ ರಾಜ್ಯ. ಏನು ಬೇಕು ಕೇಳು, ಏನು ಕೊಡ್ತೇನೆ. 3 ಲೋಕದಲ್ಲಿ ಇಲ್ಲ ಅಂತ ಇಲ್ಲವೇ ಇಲ್ಲ, ಎಲ್ಲ ವಸ್ತುಗಳು ಇದೆ, ಇಲ್ಲದೇ ಇರತಕ್ಕಂಥ ವಸ್ತುವಿಲ್ಲ. ಬೇಕಿದ್ರೆ 3 ಲೋಕಕ್ಕೆ ಕೊಟ್ಟು ಬಿಡ್ತೇನೆ ಅಂತ ಹೇಳ್ತೇನೆ. ಹಾಗೆ ಹೇಳುವಾಗ ಅವನ ಮನಸ್ಸಲ್ಲಿ ಏನಿತ್ತು ಅಂದರೆ ಅಹಂಕಾರ. ನಾನು ಕೊಡ್ತೇನೆ, ಇದೆಲ್ಲ ನಂದು. ಅವನು ನನಗೆ ಕೇಳಬೇಕು ಅಂತ ಬಂದದ್ದು ಯಾರು? ದೇವರು, ಭಗವಂತ ಬಂದಿದ್ದಾನೆ. ಅದು ಕೊಟ್ಟದ್ದು ಯಾರು? ಬಲಿಚಕ್ರವರ್ತಿಗೆ ಭಗವಂತನೇ ಕೊಟ್ಟದ್ದು. ದೇವರ ಕೊಟ್ಟದ್ದನ್ನು ದೇವರಿಗೆ ಕೊಡಬೇಕು. ಹಾಗೆ ಹೇಳಬೇಕಾದ್ರೆ ಬಲಿಚಕ್ರವರ್ತಿ ಹೇಳಿದ್ದೇನು, ಇದೆಲ್ಲ ನನ್ನ ರಾಜ್ಯ, ನನ್ನ ರಾಜ್ಯದಲ್ಲಿ ಯಾರು ಏನು ಕೇಳಿದ್ರೆ ಕೊಡ್ತೇನೆ, ನಿನಗೇನು ಬೇಕು ಕೇಳೋ ನಾನು ಕೊಡ್ತೇನೆ. ಈಗ ನಾನು ನನ್ನದೇನುವಂಥ ಅಹಂಕಾರ ಆ ಬಲಿಚಕ್ರವರ್ತಿಯ ತಲೆಯಲ್ಲಿ ಉಳ್ಕೊಂಡಿದೆ. ಹಾಗಾಗಿ ಆ ದೇವರು ಏನು ಮಾಡ್ತಾನೆ, ನನಗೇನು ಬೇಡ, ನನಗೆ ನನ್ನ ಹೆಜ್ಜೆ, ನನ್ನ ಪಾದದಿಂದ ಅಳಿತೇನೆ, 3 ಹೆಜ್ಜೆ ಇಡ್ತೇನೆ, ಅಷ್ಟೇ ಜಾಗ ಕೊಟ್ಟರೆ ಸಾಕು. ಚಿಕ್ಕ ಮಗು 1, 2, 3 ಅಂತ ಹೆಜ್ಜೆ ಎಷ್ಟು ಬರುತ್ತೆ, 1 ಮೊಳ ಅಷ್ಟೇ ಸಾಕು ಅಂತ ಹೇಳ್ತಾರೆ. ನೀನು ಅಷ್ಟು ಜಾಗ ತಗೊಂಡು ಏನು ಮಾಡ್ತೀನಿ, ನನ್ನ ರಾಜ್ಯನೇ ಕೊಡ್ತೇನೆ, 3 ಲೋಕ ಕೊಡ್ತೇನೆ ಅಂತ ಹೇಳ್ತಾರೆ. 3 ಲೋಕ ಬೇಡ, ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾನೆ. ಆಗ ಆ ಸಂಶಯ ಬಂತು ಬಲಿಚಕ್ರವರ್ತಿಯ ಗುರುಗಳಲ್ಲಿರ್ತಕ್ಕಂಥ ಶುಕ್ರಾಚಾರ್ಯನ ಸಂಶಯ ಬಂತು. ಇದು ಸಾಮಾನ್ಯ ಹುಡುಗ ಅಲ್ಲ, ಆ ವಿಷ್ಣುವೇ ಬಂದಿದ್ದಾನೆ, ಅದರಿಂದ ಕೊಡಬೇಡ ಅಂತ ಹೇಳಿದ್ರು ಕೂಡ ಕೊಡ್ತೇನೆ ಅಂತ ಮಾತು ಕೊಟ್ಟಾಯ್ತಲ್ಲ. ಮಾತು ಕೊಟ್ಟ ಮೇಲೆ ಮಾತಿನ ಮೇಲೆ ನಿಲ್ಲಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮುಂದೆ ಎಲ್ಲ ಇಡೀ ಮಾನವ ಸಂಪೂರ್ಣ ಏನು ಮಾಡುತ್ತೆ, ಮಾತು ಕೊಟ್ಟು ತಪ್ಪಿದ ಬಲಿ ಅಂತ ನನ್ನ ಕರೀತಾರೆ. ಅದರಿಂದ ಅಪಕೀರ್ತಿ ಬರುತ್ತೆ. ಯಾವುದಕ್ಕಾದರೂ ಹೆದರ್ತಾರಂತೆ, ಆದರೆ ಅಪಕೀರ್ತಿಯಷ್ಟು ದೊಡ್ಡದು ಬೇರೆ ಯಾವುದೂ ಅಲ್ಲ. ಆದ್ದರಿಂದ ಏನು ಬೇಕಾದ್ರೆ ತ್ಯಾಗ ಮಾಡ್ತೇವೆ, ಕೆಟ್ಟ ಹೆಸರು ಬರಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತಾನೆ ಬಲಿಚಕ್ರವರ್ತಿ, ಅವನ ಗುರು ಶುಕ್ರಾಚಾರ್ಯ ಹೇಳಿದ ದಾನ ಕೊಟ್ಟು ಬರ್ತಾನೆ. ಕೂಡಲೇ ಏನು ಮಾಡ್ತಾನೆ, ಚಿಕ್ಕ ಮಗುವಾಗಿರ್ತಕ್ಕಂಥ ವಾಮನ ತ್ರಿವಿಕ್ರಮ,
ಆಕಾಶದ ತನಕ ಬೆಳೆದು ಬಿಡ್ತಾನಂತೆ. ಒಂದು ಪಾದವನ್ನು ಎತ್ತಿ ಭೂಮಿ ಮೇಲಿರ್ತಾನೆ. ಭೂಮಿ ಮೇಲಿಟ್ಟು ಇಡೀ ಭೂಲೋಕ, ಅದರ ಕೆಳಗಿರತಕ್ಕಂಥ ಪಾತಾಳ, ಅದು ಎಲ್ಲ ಲೋಕಗಳು ಕವರ್ ಆಗಿ ಬಿಡುತ್ತೆ. ಇನ್ನೊಂದು ಹೆಜ್ಜೆಯನ್ನು ಮೇಲಕ್ಕೆ ಆಕಾಶದಲ್ಲಿ ಇಡ್ತಾನೆ. ಮೇಲೆ ಏನು ಸ್ವರ್ಗ ಎಲ್ಲ ಲೋಕಗಳಿದ್ದಾವೆ, ಮೇಲೆ 7 ಲೋಕಗಳು ಎಲ್ಲವೂ ಎಲ್ಲೇ ಪಾದದ ಕೆಳಗೆ ಬಂದಿದೆ. ಪಾದವನ್ನು ಎತ್ತಿ ಹಿಡಿದಾಗ ಭಗವಂತನ ಪಾದದ ಹೆಬ್ಬೆರಳಿನಲ್ಲಿ ಇರತಕ್ಕಂತಹ ಉಗುರು, ಆ ಉಗುರೇನಾಗೋದು ಇಡೀ ಬ್ರಹ್ಮಾಂಡ, ಪ್ರಪಂಚಕ್ಕೂ ಒಂದು ಗೋಡೆ ಇರ್ತದೆ. ನಾವು ಮನೆ ಕಟ್ಟಿದರೆ ಅದಕ್ಕೊಂದು ಕಾಂಪೌಂಡ್ ವಾಲ್ ಅಂತ ಹಾಕ್ತೇವೆ. ಹಾಗೆ ಪ್ರಪಂಚಕ್ಕೂ ಒಂದು ಗೋಡೆ ಎಲ್ಲಿರನ್ನ ಕಟಾಹ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಕಟಾಹ, ಬ್ರಹ್ಮಾಂಡದ ಗೋಡೆ ಅದಕ್ಕೆ ತಗಲಿ ಬಿಡುತ್ತೆ. ಆ ಭಗವಂತನ ಪಾದದ ಉಗುರು ಇದು ಸೀಳಿ ಹೋಯಿತು. ಗೋಡೆ ಸೀಳೋದಿಲ್ಲ ಬೇಸಿಕಾರದಲ್ಲಿ, ಹಾಗೆ ಸೀಳಿ ಬಿಡುತ್ತೆ. ಅಲ್ಲಿ ಹೊರಗಡೆ ಇರತಕ್ಕಂಥ ದೇವಗಂಗೆ ಒಳಗೆ ಬರ್ತಾರೆ, ಓಡೋಡಿ ಬರ್ತಾರಂತೆ. ಬ್ರಹ್ಮದೇವರು ತಮ್ಮ ಕಮಂಡಲುವಿನಲ್ಲಿ ಆ ಗಂಗೆಯನ್ನು ಇಟ್ಕೊಂಡು ಅದೇ ಪಾದಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಗಂಗಾದೇವಿ ಪರಮ ಪವಿತ್ರಳು ಅಂತಾಗಿ ಬಿಡ್ತಾಳೆ. ಹೀಗೆ ಹೊರಗೆ ಇರತಕ್ಕಂಥ ಗಂಗೆ ಬ್ರಹ್ಮಾಂಡದ ಒಳಗೆ ಬರೋದಕ್ಕೆ ಪ್ರಾರಂಭ ಆಯಿತು. 2 ಹೆಜ್ಜೆ ಆಯಿತು. ಕೇಳಿದ್ದು 3 ಹೆಜ್ಜೆ, ಬರ್ಕೊಂಡಿದ್ದು 3 ಹೆಜ್ಜೆ, ಇನ್ನೊಂದು ಹೆಜ್ಜೆ ಉಳಿತಲ್ಲ. ಎಲ್ಲಿಡಬೇಕು ಅಂತ ಕೇಳ್ತಾರೆ ಬಲಿಚಕ್ರವರ್ತಿ. ಆಗ ಗೊತ್ತಾಯ್ತು ಬಲಿಚಕ್ರವರ್ತಿ ಏನು, ತಾನು ಮೋಸ ಹೋಗಿದ್ದೇನೆ ಅಂತ ಗೊತ್ತಾಗಲಿಲ್ಲ, ತಾನು ಮಾಡಿದ್ದು ತಪ್ಪು ಅಂತ ಅರಿವಾಯಿತು. ಬೇರೆಯವರಾದ್ರೆ ಏನು ಮಾಡ್ತಾಯಿದ್ರು, ನೀವು ಕೇಳಿದ್ದೇನು ನಿನ್ನ ಚಿಕ್ಕ ಪಾದದಲ್ಲಿ 3 ಹೆಜ್ಜೆ, ಆದದ್ದು ಇಷ್ಟು ದೊಡ್ಡ ಪಾದ, ಮೋಸ ಅಂತ ಕೇಳ್ತಾಯಿದ್ರು. ಬಲಿಚಕ್ರವರ್ತಿಗೆ ಆ ರೀತಿಯಾಗಿರ್ತಕ್ಕಂಥ ಭಾವನೆ ಬರಲಿಲ್ಲ. ದೊಡ್ಡವರಾದರೆ ಚಿಕ್ಕವರಾದರೆ, ಚಿಕ್ಕ ಮಗುವೇ ಬೆಳೆದು ದೊಡ್ಡವನಾಗಿರುತ್ತೆ. ಚಿಕ್ಕ ಮಗು ಬೇರೆ, ಅವನು ದೊಡ್ಡವನಾದ ಮೇಲೆ ಬೇರೆ ಬೇರೆ ಅಂತ ಹೇಳೋದಿಲ್ಲ. ಇದೇ ಮಗು ಬೆಳೆದು ದೊಡ್ಡವನಾಗಿರ್ತಾನೆ. ಹಾಗೆ ಭಗವಂತ ತನ್ನ ಶರೀರವನ್ನು ಬೆಳೆಸಿದ್ದಾನೆ, ಪಾದವನ್ನು ಬೆಳೆಸಿದ್ದಾನೆ. ಅದರಿಂದ ಅದೇ ಪಾದದಲ್ಲಿ ಭಗವಂತ ಅಳೆದಿದ್ದಾನೆ. ಮತ್ತು ಬೇಸರ ಆಗಲಿಲ್ಲ, ಮೋಸ ಮಾಡಿದ್ದಾನೆ ಅಂತ ಭಾವನೆ ಬರಲಿಲ್ಲ. ಅವನಿಗೆ ತಾನು ತಪ್ಪು ಮಾಡಿದ್ದೇನೆ ಅಂತ ಭಾವನೆ ಬಂತು. ಏನು ತಪ್ಪು ಮಾಡಿದವನು, ಎಲ್ಲ ರಾಜ್ಯ 3 ಲೋಕ ನನ್ನದು, ನಂದು ಇನ್ನೇನು ಬೇಕಾದರೂ ಕೊಡ್ತೇನೆ ಅಂತ ಅಹಂಕಾರ ಇತ್ತಲ್ವ, ಅದು ಹೊಂತು. ಯಾಕೆ 3 ಲೋಕವನ್ನು 2 ಪಾದದಲ್ಲಿ ಮುಗಿಸಿಬಿಟ್ಟ ದೇವರು. ಇನ್ನೊಂದು ಪಾದ ಎಲ್ಲಿ ಇಡೋದು ಕೇಳಿದ್ರೆ ತನ್ನ ತಲೆಯನ್ನು ತೋರಿಸ್ತಾನೆ. ತಲೆ ಮೇಲೆ ಇಡುವುದಂದ್ರೇನು, ಅಹಂಕಾರವನ್ನು ಮುರಿಯುವುದು. ಬಲಿಚಕ್ರವರ್ತಿ ಅಹಂಕಾರ ಹೋಯಿತು, ನಂದಲ್ಲ ಅಂತ ಗೊತ್ತಾಯಿತು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ದೇವರೇ ನೀನು ಕೊಟ್ಟಿದ್ದು ನಿನಗೆ ಕೊಡಬೇಕು ಅಂತ ಮೊದಲೇ ಭಾವನೆ ಬಂದಿದ್ರೆ ಇಷ್ಟೆಲ್ಲ ಕಷ್ಟ ಇರ್ತಿರಲಿಲ್ಲ. ಮೊದಲಿಗೆ ನಾನು ನಂದು ಅಂತ ಅಹಂಕಾರ ಇತ್ತು, ಈಗ ಎಲ್ಲ ಹೊರಟೋಯ್ತು. ನನ್ನ ತಲೆಯನ್ನು ತೋರಿಸ್ತಾನೆ, ತಲೆ ಮೇಲೆ ಭಗವಂತ ಪಾದ ಇಡ್ತಾನೆ. ಪಾದ ಇಟ್ಟವನನ್ನು ಪಾತಾಳಕ್ಕೆ ಹೋಗುವಂತ ಕಳುಹಿಸಿಕೊಡ್ತಾನೆ. ಸುಗಳ ಲೋಕದಲ್ಲಿ ಭಗವಂತ ಅವನನ್ನು ಕಳುಹಿಸಿಕೊಡ್ತಾನೆ. ಯಾಕೆ ಅಂದರೆ ಅವನು ಮಾಡಿರ್ತಕ್ಕಂಥ ದೇವರ ಭಕ್ತಿ, ದೇವರಿಗೆ ಕೊಟ್ಟಿರ್ತಕ್ಕಂಥ 3 ಲೋಕಗಳ ದಾನ, ಇದರ ಫಲವನ್ನು ಭಗವಂತ ನೀಡ್ತಾನೆ. ಯಾಕೆ ಅಂದರೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅಂತ ಹೇಳ್ತಾರೆ. ನಾವು ಯಾವುದನ್ನೇ ಎಷ್ಟನ್ನೇ ಏನೇ ದಾನವನ್ನು ಕೊಡೋದಾದರೂ ಕೂಡ ನಾವು ಯಾರಿಗೆ ಕೊಡ್ತೇವೆ ಅದರ ಮೇಲೆ ಭಗವಂತ ಫಲವನ್ನು ಕೊಡ್ತಾನೆ. ಅದರಿಂದ ಯೋಗ್ಯನಾಗಿರತಕ್ಕಂಥ ವ್ಯಕ್ತಿ ಕೊಟ್ಟಿರತಕ್ಕಂಥ ದಾನ ಅಕ್ಷಯವಾಗುತ್ತೆ. ದೇವರಿಗೆ ದಾನ ಕೊಟ್ಟುಬಿಟ್ಟ, ಅದರಿಂದ ಏನಾಗೋದು, ಈ ಮನ್ವಂತರದಲ್ಲೆಲ್ಲ ಮುಂದಿನ ಮನ್ವಂತರದಲ್ಲಿ ದೇವರೇ ಅವರನ್ನು ಕರ್ಕೊಂಡೋಗಿ ಇಂದ್ರ ಪದವಿಯಲ್ಲಿ ಕೂತ್ಕೊಳಿಸ್ತಾನೆ. ಮುಂದಿನ ಮನ್ವಂತರಕ್ಕೆ ಇಂದ್ರಲೋಕದ ರಾಜ, ದೇವಲೋಕದ ಯಾರು ಅಂದರೆ ಬಲಿಚಕ್ರವರ್ತಿ. ಇಷ್ಟು ಅನುಗ್ರಹ ಮಾಡಿದ್ದು ಬಲಿಚಕ್ರವರ್ತಿಗೆ. ಅಷ್ಟೇ ಇಲ್ಲ, ಅವನ ತಾತ ಯಾರು ಅಂದರೆ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರ ಮೊಮ್ಮಗ ಬಲಿಚಕ್ರವರ್ತಿ. ಪ್ರಹ್ಲಾದರಾಜರ ತಂದೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋಕ್ಕೆ, ಪ್ರಹ್ಲಾದರಾಜನ ರಕ್ಷಣೆ ಮಾಡೋಕ್ಕೆ ಭಗವಂತ ನರಸಿಂಹನಾಗಿ ಬಂದಿದ್ದ. ಹಿರಣ್ಯಕಶಿಪುವನ್ನು ಸಾಯಿಸಿಬಿಟ್ಟು ಪ್ರಹ್ಲಾದನ ರಕ್ಷಣೆ ಮಾಡಿದ್ದ. ಈಗ ಮತ್ತೊಮ್ಮೆ ಬಂದಿದ್ದಾನೆ, ಯಾರು, ಪ್ರಹ್ಲಾದರಾಜನ ಮೊಮ್ಮಗನನ್ನು ರಕ್ಷಣೆ ಮಾಡೋದಕ್ಕೆ. ಅದಕ್ಕೆ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾರೆ, ನನ್ನ ತಂದೆಯನ್ನು ಶಿಕ್ಷೆ ಕೊಟ್ಟ ಹಾಗೆ ಇವನಿಗೆ ಶಿಕ್ಷೆ ಕೊಡಬೇಡ ಅಂತ ಹೇಳಿದ್ದಕ್ಕೆ ಆ ದೇವರು ಹೇಳ್ತಕ್ಕಂಥ ಮಾತು ಏನಂದರೆ, ನಿನ್ನ ತಂದೆ ನನ್ನ ಶತ್ರುವಾಗಿದ್ದ, ನನ್ನ ಭಕ್ತನಾಗಿರ್ತಕ್ಕಂಥ ನಿನ್ನನ್ನು ಸಾಯಿಸೋದಕ್ಕೆ ಅಂತ ಬಂದಿದ್ದ, ಅದಕ್ಕೋಸ್ಕರ ಅವನನ್ನು ಸಾಯಿಸಿದ್ದೆ. ಆದರೆ ನಿನ್ನ ಮೊಮ್ಮಗ ನನ್ನ ಶತ್ರು ಅಲ್ಲ, ನನ್ನ ಭಕ್ತ, ಆದ್ದರಿಂದ ಅವನಿಗೆ ಅನುಗ್ರಹ ಮಾಡ್ತೇನೆ ಅಂತ ಅವನಿಗೆ ಪಾತಾಳ ಲೋಕಕ್ಕೆ ಕಳುಹಿಸಿಕೊಟ್ಟ. ಅಷ್ಟೇ ಅಲ್ಲ, ಅವನು ಮಾತು ಕೊಡ್ತಾನೆ, ಈ ಮನ್ವಂತರ ಮುಗಿಯುವವರೆಗೂ ಕೂಡ ದೇವರು ಭಗವಂತ ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿಯ ಅರಮನೆಯ ದ್ವಾರಪಾಲಕ, ವಾಚ್ಮ್ಯಾನ್, ದ್ವಾರಪಾಲಕನಾಗಿ ಕಾಯ್ತೇನೆ ಅಂತ ಅವನ ಮನೆ ಹೊರಗಡೆ ಕಾಯ್ಕೊಂಡಿದ್ದಾನಂತೆ. ಅದು ರಾಮಾಯಣದಲ್ಲೂ ಬರುತ್ತೆ. ರಾವಣ ಎಲ್ಲ ಕಡೆ ಎಲ್ಲ ಲೋಕವನ್ನು ಗೆದ್ದು ಬಿಡಬೇಕು ಅಂತ ಎಲ್ಲ ಕಡೆ ಹೋಗ್ತಾನೆ, ಎಲ್ಲವನ್ನು ಗೆಲ್ತಾನೆ, ಪಾತಾಳಕ್ಕೆ ಹೋಗ್ತಾನೆ. ಬಲಿಚಕ್ರವರ್ತಿ ಅರಮನೆಗೆ ಹೋಗಿ ಅವನನ್ನು ಯುದ್ಧಕ್ಕೆ ಕರೆಯಬೇಕು ಅಂತ ಹೋದಾಗ ಹೊರಗಡೆ ನಿಂತ್ಕೊಂಡಿದ್ದಾನೆ ದೇವರು ಭಗವಂತ. ಒಂದು ಸಲ ಅವನನ್ನು ಕಾಲಿಂದ ಒದಿತಾನಂತೆ, ಪಾತಾಳದಿಂದ ಮತ್ತೆ ಮೇಲೆ ಬಂದು ಬೀಳ್ತಾನೆ, ಆಮೇಲೆ ಮತ್ತೆ ವಾಪಸ್ ಹೋಗೋದಿಲ್ಲ. ಹೀಗೆ ಬಲಿಚಕ್ರವರ್ತಿಯನ್ನು ರಕ್ಷಣೆ ಮಾಡಬೇಕು ಅಂತ ಭಗವಂತ ಅವನ ದ್ವಾರಪಾಲಕನಾಗಿ ನಿಲ್ತಾನೆ. ಒಂದು ವೇಳೆ ಶತ್ರು ಅಂತಾಗಿದ್ದರೆ ಅವನನ್ನು ಸಾಯಿಸಿ ಬಿಡ್ತಾ ಇರಲಿಲ್ಲ, ಅವನ ದ್ವಾರಪಾಲಕನಾಗ್ತಾ ಇರಲಿಲ್ಲ. ಹೀಗೆ ಭಗವಂತ ಭಕ್ತರನ್ನು ಯಾವ ರೀತಿ ಉದ್ಧಾರ ಮಾಡ್ತಾನೆ ಅನ್ನೋದಕ್ಕೆ
ಬಲಿಚಕ್ರವರ್ತಿ ದೃಷ್ಟಾಂತ ಅಂತ ಆ ವಾಮನಾವತಾರದ ಕಥೆಯ ಹಿನ್ನೆಲೆಯಲ್ಲಿ ಭಗವಂತ ಮಾಡಿರ್ತಕ್ಕಂತಹ ಅನುಗ್ರಹವನ್ನು ವರ್ಣನೆ ಮಾಡತಕ್ಕಂಥದ್ದು ಶುಕ ಮಹರ್ಷಿಗಳು. ಆನಂತರ ನರಸಿಂಹ ಆಯಿತು, ವರಾಹ ಆಯಿತು, ಆಮೇಲೆ ಈಗ ವಾಮನ ಆಯಿತು. ಪರೀಕ್ಷಿತರಾದ್ರು ಹೇಳ್ತಾರೆ ಭಗವಂತನ ದಶಾವತಾರದ ಮೊದಲ ಅವತಾರ ಮತ್ಸ್ಯಾವತಾರ. ಮತ್ಸ್ಯ ಅಂದರೆ ಮೀನು, ಫಿಶ್. ಯಾಕೆ ಭಗವಂತ ಮೀನಾಗಿ ಬರಬೇಕು? ಮೀನಂದರೆ ಇದು ನೋಡೋಕ್ಕೆ ಒಂಥರ ಹೇಸಿಗೆ ಇರುತ್ತೆ, ಅದೇನು ಮೀನು? ಮತ್ಸ್ಯನಾಗಿ ಯಾಕೆ ಭಗವಂತ ಬರಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಮತ್ಸ್ಯಾವತಾರದ ಕಥೆಯನ್ನು ಹೇಳ್ತಾರೆ. ಏನು ಅಂದರೆ ಹಿಂದಿನ ಕಲ್ಪದ ಮಳೆಯದಲ್ಲಿ ಆಗಿರತಕ್ಕಂಥದ್ದು ಮತ್ಸ್ಯಾವತಾರ ಪುನಃ ಅದನ್ನು ಮುಂದುವರೆದುಕೊಂಡು ಬರ್ತಾನೆ. ಏನು ಅಂದರೆ ಸೃಷ್ಟಿ ಆರಂಭ ಕಾಲದಲ್ಲಿ ಒಂದು ದೈತ್ಯ ಇರ್ತಾನೆ, ಹೈಗ್ರೀವ ಅಂತ ಅವನ ಹೆಸರು. ಅವನೇನು ಮಾಡ್ತಾನೆ, ಈ ವೇದಗಳು 4 ವೇದಗಳ ವೇದಗಳ ಹಿಮಾಲಯ ದೇವತೆಗಳನ್ನು ಅಪಹಾರ ಮಾಡಿಬಿಡ್ತಾನೆ. ವೇದಗಳಿಲ್ಲ ಅಂತ ಮಾಡ್ತಾನೆ. ಅದಕ್ಕೋಸ್ಕರ ಭಗವಂತ ಆ ವೇದಾಭಿಮಾನ ದೇವತೆಗಳನ್ನ ರಕ್ಷಣೆ ಮಾಡಬೇಕು ಅಂತ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ. ಮತ್ಸ್ಯನಾಗಿ ಬಂದು ಹಾಗೆ ಇರ್ತಾನೆ ಮತ್ಸ್ಯ. ಪುನಃ ಮತ್ತೊಮ್ಮೆ ಏನಾಯಿತು ಅಂದರೆ ಅದೇ ಮತ್ಸ್ಯ ಅವತಾರದ ರಾಜನೇ 6ನೆಯ ಮನ್ವಂತರ ಮುಗೀತು. ಈಗ ಇರುವಂತಹದ್ದು 7ನೇ ಮನ್ವಂತರ. ಇದರ ಹಿಂದಿನ ಮನ್ವಂತರ 6ನೇದು. ಆ 6ನೆಯ ಮನ್ವಂತರದ ಕೊನೆಯಲ್ಲಿ ಪ್ರಳಯ ಆಯಿತು. ಪ್ರಳಯ ಆದಮೇಲೆ ಮತ್ತೆ ಸೃಷ್ಟಿಯಾಗಬೇಕು. ಆ ಸೃಷ್ಟಿಯಾಗೋದಕ್ಕೆ ಮೂಲಭೂತವಾಗಿರತಕ್ಕಂಥ ಕೆಲವೊಂದು ಪದಾರ್ಥಗಳು ಬೇಕು. ಆ ಕೊನೆಯಲ್ಲಿ ಇರತಕ್ಕಂಥ ಒಬ್ಬ ರಾಜ ಸತ್ಯವ್ರತ ಅಂತ ಅವನ ಹೆಸರು. ಅವನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳ್ತಾನೆ, ಇನ್ನು ಇಷ್ಟು ದಿನದಲ್ಲಿ 7 ದಿನದಲ್ಲಿ ಪ್ರಳಯ ಆಗುತ್ತೆ, ಎಲ್ಲವೂ ಮುಳುಗಿ ಹೋಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ಭೂಮಿಯೇ ಇರೋದು. ಪ್ರಳಯ ಅಂದರೆ ಏನೂ ಇಲ್ಲ, ಎಲ್ಲವೂ ನೀರಲ್ಲಿ ಮುಳುಗಿ ಹೋಗಿರುತ್ತೆ. ಭೂಲೋಕ ಭೂಮಿಯು ಮುಳುಗಿ ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಮುಂದಿನ ಮನ್ವಂತರದಲ್ಲಿ ಸೃಷ್ಟಿ ಮಾಡುವುದಕ್ಕೆ ಏನೇನು ಬೇಕೋ ಪದಾರ್ಥಗಳು ಅದನ್ನು ಒಂದಿಷ್ಟು ಸಂಗ್ರಹ ಮಾಡಿಕೊಂಡು ಮುಳುಗಿರತಕ್ಕಂಥ ಭೂಮಿ ದೋಣಿಯ ರೂಪದಲ್ಲಿ ನಿನ್ನ ಹತ್ತಿರ ಬರ್ತದೆ ತೆಗೆದುಕೊಂಡು. ನೀನು ಎಲ್ಲ ಒಂದಿಷ್ಟು ಆ ಪದಾರ್ಥಗಳನ್ನು ಮತ್ತು ಸಪ್ತರ್ಷಿಗಳು ಅಂತ ಇರ್ತಾರೆ, ಅವರನ್ನು ಸೇರಿಸಿಕೊಂಡು ಆ ದೋಣಿ ಒಳಗೆ ಕೂತುಕೊಂಡು ಆಗ ನಾನು ಕಾಣಿಸಿಕೊಳ್ತೇನೆ, ಮತ್ಸ್ಯನಾಗಿ ಕಾಣಿಸಿಕೊಳ್ತೇನೆ. ಆ ಮತ್ಸ್ಯ ಮೀನಿಗೆ ತಲೆಯಲ್ಲಿ ಒಂದು ಕೋಡಿರುತ್ತೆ. ಆ ಕೋಡಿಗೆ ಒಂದು ಹಾವನ್ನು ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಕಟ್ಟಿಬಿಡು. ಆ ಪ್ರಳಯ ಕಾಲ ಮುಗಿಯುವವರೆಗೂ ಕೂಡ ನಾನು ಮತ್ಸ್ಯನಾಗಿ ನಿಮ್ಮೆಲ್ಲರನ್ನ ರಕ್ಷಣೆ ಮಾಡಿಕೊಂಡು ನೀರಿನಲ್ಲಿ ಸಂಚಾರ ಮಾಡಿಕೊಂಡಿರ್ತೇನೆ. ಪ್ರಳಯ ಮುಗಿಯಿತು, ಸೃಷ್ಟಿ ಬಂತು ಅಂತ ಆದಾಗ ನೀನು ಮತ್ತೆ ಸೃಷ್ಟಿಯನ್ನು ಮಾಡುವಂಥ ಆ ವೈವಸ್ವತ ಸತ್ಯವ್ರತ ರಾಜನಿಗೆ ಭಗವಂತ ಹೇಳಿರ್ತಾನೆ. ಹಾಗೆ ಮಳೆ ಬರುತ್ತೆ, ಪ್ರಳಯ ಆಗುತ್ತೆ, ಎಲ್ಲ ಕಡೆ ನೀರು ತುಂಬಿಕೊಳ್ಳುತ್ತೆ. ಆ ಭಗವಂತ ಹೇಳಿದಾಗೆ ದೋಣಿಯ ರೂಪದಲ್ಲಿ ಬರತಕ್ಕಂಥದ್ದು ಭೂದೇವಿ, ಅದರೊಳಗೆ ತಾನು ಹತ್ತುತ್ತಾನೆ, ಎಲ್ಲರನ್ನ ಸೇರಿಸಿಕೊಳ್ತಾನೆ. ಭಗವಂತ ಮತ್ಸ್ಯನಾಗಿ ಕಾಣಿಸಿಕೊಳ್ತಾನೆ, ದೊಡ್ಡದಾಗಿರತಕ್ಕಂಥ ಮತ್ಸ್ಯ. ಅದರ ಕೋಡಿಗೆ ಹಗ್ಗವನ್ನು ಆ ಸರ್ಪವನ್ನು ಸೇರಿಸಿಬಿಟ್ಟು ಕಟ್ಟಿ ಹಾಕಿದಾಗ ಆ ಭಗವಂತ ಅವರನ್ನು ಇಡೀ ಆ ಪ್ರಳಯ ಜಲಧಿ ಸಮುದ್ರದಲ್ಲಿ ತಿರುಗಾಡಿಸಿಕೊಂಡಿರ್ತಾನಂತೆ. ಆಗ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ ಆ ಸತ್ಯವ್ರತ ರಾಜ. ಭಗವಂತನ ಬಗ್ಗೆ, ದೇವರ ಬಗ್ಗೆ, ತತ್ವಜ್ಞಾನದ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾನೆ. ಎಲ್ಲ ಪ್ರಶ್ನೆಗಳಿಗೂ ಭಗವಂತ ಸಮರ್ಪಕವಾಗಿರತಕ್ಕಂತಹ ಉತ್ತರವನ್ನು ಕೊಟ್ಟು ಅವನಿಗೆ ತನ್ನ ಜ್ಞಾನವನ್ನು ನೀಡುತ್ತಾನೆ. ಅದೇ ಮತ್ಸ್ಯ ಪುರಾಣ ಅಂತ ಪ್ರಸಿದ್ಧ ಆಗತಕ್ಕಂಥದ್ದು ಅಂತ ಮತ್ಸ್ಯಾವತಾರವನ್ನು ವರ್ಣನೆ ಮಾಡ್ತಾರೆ. ಹೀಗೆ ಅನೇಕ ಸ್ಕಂಧಗಳು ಮುಗಿದು ಹೋಗುತ್ತೆ. ಪುನಃ ಮುಂದಿನ ಸ್ಕಂಧದಲ್ಲಿ ವರ್ಣನೆ ಮಾಡತಕ್ಕಂಥದ್ದು ಪ್ರಧಾನವಾಗಿ ಪರೀಕ್ಷಿತರಾಜ ಕೇಳ್ತಾರೆ ಭರತಖಂಡ, ಭಾರತ ವರ್ಷ. ಇಲ್ಲಿ ಇರತಕ್ಕಂಥದ್ದು ಮುಖ್ಯವಾಗಿ 2 ವಂಶಗಳು. ಒಂದು ಭಗವಂತ ರಾಮನಾಗಿ ಅವತಾರ ಮಾಡಿರ್ತಕ್ಕಂಥ ಸೂರ್ಯವಂಶ, ಮತ್ತೊಂದು ಭಗವಂತ ಕೃಷ್ಣನಾಗಿ ಅವತಾರ ಮಾಡಿರ್ತಕ್ಕಂಥ ಚಂದ್ರವಂಶ. ಹೀಗೆ ಸೂರ್ಯವಂಶ ಮತ್ತು ಚಂದ್ರವಂಶ, ಆ ವಂಶಗಳಲ್ಲಿ ಬಂದಿರುವಂಥ ರಾಜರ ಕಥೆಯನ್ನು ಹೇಳಿ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಧಾನವಾಗಿ ಅವರು ಕೇಳತಕ್ಕಂಥದ್ದು ಕೃಷ್ಣನ ಕಥೆ. ಅನೇಕ ಅವತಾರಗಳಾಯಿತು, ಅವತಾರಗಳ ಮಧ್ಯದಲ್ಲಿ ಕೃಷ್ಣನ ಕಥೆಯನ್ನು ಹೇಳು ಅಂತ ಹೇಳಿದಾಗ ಆ 2 ವಂಶಗಳ ಕಥೆ ಬರತಕ್ಕಂಥದ್ದು ಶುಕ ಮಹರ್ಷಿಗಳು ಹೇಳ್ತಾರೆ. ಎಲ್ಲ ಭಗವಂತನ ಅವತಾರಗಳನ್ನು ಅಂದರೆ ಸೂರ್ಯವಂಶದಲ್ಲಿ ಬಂದಿರುವಂಥ ಎಲ್ಲ ರಾಜರ ಕಥೆಗಳನ್ನು, ಆ ಕಥೆಗಳ ಮೂಲಕ ಭಗವಂತ ರಾಜನಿಗೆ ಹೇಗೆ ಅನುಗ್ರಹ ಮಾಡಿದ್ದಾನೆ ಅನ್ನೋದನ್ನು ವಿವರಣೆ ಮಾಡ್ತಾರೆ. ಹೀಗೆ 7ನೇ ಮನ್ವಂತರ ಪ್ರಾರಂಭದಲ್ಲಿ ಅದೇ ಸತ್ಯವ್ರತ ರಾಜ ಪುನಃ ಮುಂದುವರಿಸಿಕೊಂಡು ಹೋಗ್ತಾನೆ. ಸೂರ್ಯನ ಮಗನಾಗಿ ಜನಿಸ್ತಾನೆ. ವಿವಸ್ವಾನ ಅಂತ ಸೂರ್ಯನ ಹೆಸರು. ಅವನ ಮಗನಾಗಿ ಜನಿಸಿರತಕ್ಕಂಥ ರಾಜನಿಗೆ ವೈವಸ್ವತ ಮನು ಅಂತ ಹೆಸರು ಬರುತ್ತೆ. ಅವನೇನು ಮಾಡ್ತಾನೆ, ಅವನಿಂದ ಪುನಃ ಮುಂದೆ ಅನೇಕ ಸೃಷ್ಟಿ ಕಾರ್ಯಗಳನ್ನು ನಡ್ಕೊಂಡು ಹೋಗುತ್ತೆ. ಅನೇಕ ರಾಜ ಮಹಾರಾಜರುಗಳೆಲ್ಲ ಬರ್ತಾರೆ. ಆ ವಂಶದಲ್ಲಿ ಶರ್ಯಾತಿ ಅಂತ ಒಬ್ಬ ಪ್ರಸಿದ್ಧನಾಗಿರತಕ್ಕಂಥ ರಾಜ ಬರ್ತಾನೆ. ಆ ಶರ್ಯಾತಿಗೆ ಒಬ್ಬಳು ಮಗಳು ಇರ್ತಾಳೆ, ಸುಕನ್ಯಾ ಅಂತ ಅವಳ ಹೆಸರು. ಎಲ್ಲರನ್ನ ಸೇರಿಸಿಕೊಂಡು ಕಾಡಿಗೆ ಹೋಗ್ತಾನೆ. ವನವಿಹಾರ ಅಂತ ಕಾಡಿಗೆ ಕರ್ಕೊಂಡು ಹೋಗ್ತಾನಂತೆ. ಈ ಸುಕನ್ಯಾ ಏನು ಮಾಡ್ತಾಳೆ, ತನ್ನ ವಯಸ್ಸನ್ನೆಲ್ಲ ಸ್ನೇಹಿತೆಯರ ಜೊತೆ ಆಟ ಆಡಿಕೊಂಡಿರ್ತಾಳೆ. ಒಂದು ಕಡೆ ನೋಡ್ತಾಳೆ, ಕಾಡಿನಲ್ಲಿ ದೊಡ್ಡದಾಗಿರತಕ್ಕಂಥ ಹುತ್ತ, ಹಾವುಗಳು ವಾಸ ಮಾಡತಕ್ಕಂಥ ಸ್ಥಳ ಹುತ್ತ ಬೆಳೆಯುತ್ತೆ. ಹುತ್ತದಿಂದ ಬೆಳಕು ಬರ್ತಾ ಇರುತ್ತೆ.
2 ರಂಧ್ರಗಳು ಹುಟ್ಟಕ್ಕೆ. ಆ 2 ರಂಧ್ರಗಳಿಂದ ಬೆಳಕು ಹೊರಗೆ ಬರ್ತಾ ಇದೆ. ನೋಡ್ತಾಳೆ, ಏನೋ ಬೆಳಕು ಬರ್ತಾ ಇದೆ ಅಂತ ಒಂದು ಕಡ್ಡಿಯನ್ನು ಎತ್ತಿಕೊಂಡು ಆ ಬೆಳಕು ಬರುವಂತಹ ಸ್ಥಳದಲ್ಲಿ 2 ರಂಧ್ರಗಳಲ್ಲಿ ಚುಚ್ಚಿ ಬಿಡ್ತಾಳೆ. ಬೆಳಕು ಬರುವುದು ನಿಂತು ಹೋಯಿತು. ಆ ರಂಧ್ರಗಳಿಂದ ರಕ್ತ ಹರಿಯುವುದಕ್ಕೆ ಪ್ರಾರಂಭ ಆಯಿತು. ರಕ್ತ ಬರ್ತಾ ಇದೆ, ಬಹಳಷ್ಟು ಭಯ ಆಯಿತು. ಓಡಿ ಹೋಗಿಬಿಡ್ತಾಳೆ, ಯಾರು ಹೇಳೋದಿಲ್ಲ. ಅದರ ಪರಿಣಾಮ ಏನಾಗುವುದು ಅಂದರೆ ಆ ಇಡೀ ರಾಜನ ಪರಿವಾರ, ಅವನ ಇಡೀ ರಾಜನ ಸೈನ್ಯದಲ್ಲಿರತಕ್ಕಂಥ ಪಶುಗಳು, ಕುದುರೆ ಇರುತ್ತೆ, ಒಂಟೆ ಇರುತ್ತೆ, ಆನೆ ಇರುತ್ತೆ, ಎಲ್ಲ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಮತ್ತು ರಾಜನ ಪರಿವಾರ ಎಲ್ಲರಿಗೂ ಕೂಡ ಮಲಮೂತ್ರ ಬಂಧನ ಆಗಿರುತ್ತದೆ. ಕಾನ್ಸ್ಟಿಪೇಷನ್. ರಾಜನಿಗೆ ಆಶ್ಚರ್ಯ, ಏನಾಯಿತು, ಯಾರೋ ಏನೋ ಅನ್ಯಾಯ ಮಾಡಿದ್ದಾರೆ, ಸಜ್ಜನರಿಗೆ ಯಾರೋ ಅನ್ಯಾಯ ಮಾಡಿದರೆ ಅದು ಒಬ್ಬರಿಗೆಲ್ಲ ಇಡೀ ಲೋಕಕ್ಕೆ ಕಂಟಕ, ಅದು ಆಗಿಬಿಟ್ಟಿದೆ. ಕೇಳಿದಾಗ ಸುಕನ್ಯೆ ಹೇಳ್ತಾಳೆ, ಹೀಗಾಯಿತು ಅಂತ ಹೇಳ್ತಾಳೆ. ಬರ್ತಾನೆ, ನೋಡಿದಾಗ ಆ ಹುತ್ತ ಹೊಡೆದೋಗಿರುತ್ತೆ. ಹುತ್ತದ ಒಳಗೆ ಕೂತ್ಕೊಂಡು ಒಬ್ಬರು ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. 100 ವರ್ಷ ತಪಸ್ಸು ಮಾಡಿದ್ರಿಂದ ಅವರು ಕಣ್ಣು ಮುಚ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಆ ಕಣ್ಣಿರತಕ್ಕಂಥ ಸ್ಥಳದಲ್ಲಿ ಬೆಳಕು ಬರ್ತಾ ಇರುತ್ತೆ. ಅಲ್ಲಿ ಅವಳು ಒಂದು ಕಡ್ಡಿಯನ್ನು ಚುಚ್ಚಿಬಿಟ್ಟಿದ್ದಾಳೆ. ಕಣ್ಣಿಗೆ ಚುಚ್ಚಿದ್ರಿಂದ ಕಣ್ಣು ಹೋಯಿತು, ರಕ್ತ ಬರ್ತಾ ಇದೆ. ಅದರಿಂದ ಹೀಗಾಯಿತು. ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತಾನೆ. ಏನು ಮಾಡಬೇಕು? ಆ ಋಷಿ ಹೇಳ್ತಾನೆ, ನೋಡಪ್ಪ, ನಾನು ಕಣ್ಣು ಕೈ ಕಾಲು ಸರಿ ಇದ್ದರೆ ನಾನೆಲ್ಲ ನಮ್ಮ ಕೆಲಸವನ್ನು ಮಾಡ್ಕೊಂಡಿದ್ದೆ. ಕಣ್ಣೇ ಇಲ್ಲ ಆದ್ದರಿಂದ ನಾನು ಪರಾಧೀನ, ಅಸ್ವತಂತ್ರ ಆಗಿಬಿಟ್ಟಿದ್ದೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು? ಆ ತಪ್ಪನ್ನು ಯಾರು ಮಾಡಿದ್ದಾರೆ, ನಿನ್ನ ಮಗಳು, ಅವಳನ್ನು ನನಗೆ ವಿವಾಹ ಮಾಡಿಕೊಡು ಅಂತ ಕೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ವಿವಾಹ ಮಾಡಿಕೊಡ್ತಾನೆ. ಅನೇಕ ವರ್ಷಗಳ ಕಾಲ ಸಂಸಾರವನ್ನು ಮಾಡ್ತಾರೆ. ಆಗ ಚವನ ಋಷಿಗಳು ಏನು ಮಾಡ್ತಾರೆ ಅಂದರೆ, ದೇವತೆಗಳು, ಅಶ್ವಿನಿ ದೇವತೆಗಳು ಅಂತ, ದೇವತೆಗಳ ವೈದ್ಯರು, ಡಾಕ್ಟರ್ ಅಶ್ವಿನಿ ದೇವತೆಗಳು, ಅವರು ಬರ್ತಾರೆ. ಬಂದು ಹೇಳ್ತಾರೆ, ನೋಡಿ, ನಾವು ನಿಮಗೆ ಕಣ್ಣು ಕೊಡ್ತೇವೆ, ನಮಗೆ ಯಜ್ಞದಲ್ಲಿ ಯಾವ ಹುದ್ದಿಗಳನ್ನು ಕೊಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ನಮಸ್ಕಾರವನ್ನು ಮಾಡ್ತಾರೆ. ಆಮೇಲೆ ಋಷಿಗಳನ್ನು ಕರ್ಕೊಂಡು ಹೋಗಿ ಅಲ್ಲೇ ಇರತಕ್ಕಂಥ ಒಂದು ಕೆರೆ ಕೊಳದಲ್ಲಿ ಸ್ನಾನವನ್ನು ಮಾಡಿಸ್ತಾರೆ. ಮುಳುಗಿದಾಗ ಋಷಿಗಳಿಗೆ ಕಣ್ಣು ಬಂದಿರುತ್ತೆ. ಅದು ಅಶ್ವಿನಿ ದೇವತೆಗಳು ಮಾಡಿರ್ತಕ್ಕಂಥ ಅನುಗ್ರಹ. ಹೀಗೆ ಚವನ ಋಷಿಗಳನ್ನು ವಿವಾಹವಾಗಿರ್ತಕ್ಕಂತಹ ಸುಕನ್ಯೆಯು ಕೂಡ ಮಹಾಪತಿವ್ರತ ಸ್ತ್ರೀಯಾಗಿರ್ತಕ್ಕಂಥದ್ದು. ಅವಳಿಗೆ ಅನುಗ್ರಹವನ್ನು ಮಾಡ್ತಾರೆ. ತಾವು ಕೊಟ್ಟ ಮಾತಿನಂತೆ ಚವನ ಋಷಿಗಳು ಆ ಅಶ್ವಿನಿ ದೇವತೆಗಳಿಗೆ ಯಜ್ಞದಲ್ಲಿ ಆಹುತಿಗಳನ್ನು ಕೊಡ್ತಾರೆ. ಹಾಗಾಗಿ ಯಾರಿಗಾದರೂ ಕಣ್ಣಿನ ದೋಷ, ಕಣ್ಣಿನಲ್ಲಿ ಏನಾದರೂ ದೋಷ ಇದ್ದರೆ ಅವರೆಲ್ಲರನ್ನೂ ಸ್ಮರಣೆ ಮಾಡಿಕೊಂಡ್ರೆ ಆ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷ ಪರಿಹಾರ ಆಗುತ್ತೆ ಅಂತ ಭಾಗವತ ವರ್ಣನೆ ಮಾಡತಕ್ಕಂಥದ್ದು ಒಂದು ಶ್ಲೋಕ ಇದೆ. ಶರ್ಯಾದಿಂಚ ಸುಕನ್ಯಾಂಚ ಚವನಂ ಚೇಂದ್ರಮ ಅಶ್ವಿನೋ ಭೋಜನಾಂತೆ ಸ್ಮರನ್ ಅಕ್ಷುಣೋ ಅಂಗುಷ್ಠಾಗ್ರಾಂಗು ನಿಕ್ಷಿಪೇತಂತ ಆ ಶ್ಲೋಕವನ್ನು ಹೇಳಿಬಿಟ್ಟು ಅವರೆಲ್ಲರನ್ನು ಸ್ಮರಿಸಿಕೊಂಡು ಊಟದ ನಂತರ, ಮಧ್ಯಾಹ್ನ ಊಟದ ನಂತರದಲ್ಲಿ ಬಲಗೈ ಹೆಬ್ಬರಳಿಗೆ ಒಂದು ಹನಿ ನೀರು ಹಾಕಿಕೊಂಡು ಅದನ್ನು 2 ಬಂಡೆಗಳಿಗೆ ಹಚ್ಚಿಕೊಂಡ್ರೆ ಕಣ್ಣಿಗೆ ಸಂಬಂಧಪಟ್ಟಿರುವಂಥ ದೋಷ ಬರುವುದಿಲ್ಲ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಅನೇಕ ರಾಜ ಮಹಾರಾಜಗಳನ್ನು ವರ್ಣನೆ ಮಾಡತಕ್ಕಂಥದ್ದು ಶುಕ ಮಹರ್ಷಿಗಳು. ಇಂಥ ಪರಮ ಪವಿತ್ರವಾಗಿರತಕ್ಕಂಥ ವಂಶದಲ್ಲಿ ಅವತಾರ ಮಾಡತಕ್ಕಂಥದ್ದು ಭಗವಂತ ರಾಮನಾಗಿ ಅವತಾರ ಮಾಡ್ತಾನೆ. ಆ ಇಡೀ ರಾಮಾಯಣದ 7 ಕಾಂಡ ಇದೆ. ರಾಮಾಯಣದಲ್ಲಿ 24 ಶ್ಲೋಕಗಳಿದ್ದಾವೆ, 24,000 ಶ್ಲೋಕಗಳಿದ್ದಾವೆ ರಾಮಾಯಣದಲ್ಲಿ. ಅಂತಹ ರಾಮಾಯಣವನ್ನು ಸುಂದರವಾಗಿ ಒಂದೇ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ತಿಳಿಸಿಕೊಡ್ತಾರೆ. ಹೀಗೆ ಅಂತಹ ಭಗವಂತ ರಾಮಚಂದ್ರನಾಗಿ ಅವತಾರ ಮಾಡ್ತಾನೆ. ಒಂದು ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ಶುಕ ಮಹರ್ಷಿಗಳು, ಗುರುವರ್ಥೆ ತ್ಯಕ್ತ ರಾಜ್ಯ ಅಂತ ಹೇಳ್ತಾರೆ. ಗುರುವರ್ಥೆ ತ್ಯಕ್ತ ರಾಜ್ಯ ಅಂದರೆ, ಗುರು ಅಂದರೆ ಗುರುಗಳು, ಬರೀ ಗುರುಗಳು ಅಷ್ಟೇ ಇಲ್ಲ, ಗುರು ಅಂದರೆ ಎಲ್ಲ ಹಿರಿಯರು, ತಂದೆ ತಾಯಿಗಳು ಗುರುಗಳೇ. ಅಣ್ಣ ಅಕ್ಕ ನಮಗಿಂತ ಯಾರು ಹಿರಿಯರು ಅಂತಿರ್ತಾರೋ ಅವರೆಲ್ಲರನ್ನೂ ಕೂಡ ಗುರುಗಳಂತೆ ಗುರುತಿಸ್ತಕ್ಕಂಥದ್ದು ಭಾಗವತ. ಆದ್ದರಿಂದ ಗುರುವರ್ತೆ, ಗುರುಗಳಿಗಾಗಿ ಅಂದರೆ ತನ್ನ ತಾಯಿ ತಂದೆಯರಿಗಾಗಿ, ತಾಯಿ ಕೊಟ್ಟ ಕೈಕೇಯಿ ಕೊಟ್ಟ ಮಾತಿನಂತೆ, ದಶರಥನಿಗೆ ಕೊಟ್ಟ ವಚನದಂತೆ ಭಗವಂತ ಏನು ಮಾಡಿದ್ದಾನೆ, ತ್ಯಕ್ತ ರಾಜ್ಯ, ತನ್ನ ಸಾಮ್ರಾಜ್ಯವನ್ನು, ಇಡೀ ಅಯೋಧ್ಯ ಸಾಮ್ರಾಜ್ಯವನ್ನು ಬಿಟ್ಟು ಭಗವಂತ ರಾಮಚಂದ್ರ ವನವಾಸಕ್ಕೆ ತೆರಳುತ್ತಾನೆ. ವನವಾಸಕ್ಕೆ ತೆರಳೋದಕ್ಕೆ ಒಂದು ನೆಪ ಬೇಕು. ಸುಮ್ಮನೆ ಕಾಡಿಗೆ ಹೋಗ್ತೇನೆ ಅಂದರೆ ಯಾರಾದರೂ ಕಳಿಸಿಕೊಡೋದಿಲ್ಲ. ಅದಕ್ಕೋಸ್ಕರ ಒಂದು ನೆಪ, ಕೈಕೇಯಿ ಮಾತು, ದಶರಥನ ಒಂದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನೆಪದಂತೆ ಇರತಕ್ಕಂಥದ್ದು ಭಗವಂತ. ಅದಕ್ಕೋಸ್ಕರ ಆ ವನಕ್ಕೆ ತೆರಳಿದ. ಯಾಕೆ ತೆರಳಿದ್ದು? ಅನೇಕ ಋಷಿಮುನಿಗಳು ಕಾಡಲ್ಲಿ ವಾಸ ಮಾಡಿಕೊಂಡಿರುತ್ತಾರೆ. ಭರದ್ವಾಜ ಋಷಿಗಳು, ಆಮೇಲೆ ಶಬರಿ, ಆಂಜನೇಯ, ಇವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಹಾಗಾಗಿ ಎಲ್ಲರ ಉದ್ಧಾರಕ್ಕಾಗಿ ಭಗವಂತ ಏನು ಮಾಡ್ತಾನೆ, ವನಕ್ಕೆ, ವನವಾಸಕ್ಕೆ ಅಂತ ಹೋಗುತ್ತಾನೆ. ವನವಾಸಕ್ಕೆ ಹೋಗ್ತಾನೆ. ಮತ್ತೊಂದು ಉದ್ದೇಶ ಅಂದರೆ ದೇವತಾ ಕಾರ್ಯ. ಭಗವಂತ ರಾಮನಾಗಿ ಅವತಾರ ಮಾಡಿರತಕ್ಕಂಥದ್ದೇ
ತಾನು ಕೊಟ್ಟ ಮಾತಿನಂತೆ ರಾವಣ ಮತ್ತು ಕುಂಭಕರ್ಣರ ಸಂಹಾರ, ಅದು ಒಂದು ಉದ್ದೇಶ ಆಗಿದೆ. ಅದು ಒಂದೇ ಅಲ್ಲ, ಅನೇಕ ವಿಧವಾಗಿರತಕ್ಕಂಥ ಲೋಕ ಶಿಕ್ಷಣವನ್ನೂ ನೀಡಬೇಕು. ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿರತಕ್ಕಂಥದ್ದು ರಾಮನಾಗಿ. ಹಾಗಾಗಿ ಇದೆಲ್ಲ ನಡೆಯಬೇಕಾದರೆ ತಾನು ವನವಾಸಕ್ಕೆ ಹೋಗಲೇಬೇಕು. ವನವಾಸಕ್ಕೆ ಹೋಗೋದಿಲ್ಲ ಅಂತ ಹಠ ಇಟ್ಕೊಂಡು ಕೂತ್ಕೊಂಡಿದ್ರೆ ದಶರಥನಿಗೆ ಸಂತೋಷ ಆಗ್ತಾ ಇತ್ತು. ಆದರೆ ಕೈಕೇಯಿಗೆ ಅಯ್ಯೋ ನಾನು ಹೇಳಿದ ಮಾತ್ರ ನಡೆಸ್ಕೊಳ್ಳೋದಿಲ್ಲ ನನ್ನ ಮಗ ಅಂತ ಅವಳು ಬೈಕೊಳ್ತಾ ಇತ್ತು. ದಶರಥನಿಗೆ ಭಾರಿ ಖುಷಿ ಆಗ್ತಾ ಇತ್ತು. ಅವ್ರು ಹೇಳಿಬಿಡ್ತಾನೆ ದಶರಥ, ನಾನು ವರ ಕೊಟ್ಟಿದ್ದೇನೆ ಕೈಕೇಯಿಗೆ, ಆದರೆ ವರ ನಡೆಸ್ಕೊಳ್ಬೇಕು ಅಂತೇನಿಲ್ಲ ಮಗ, ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ನನಗೆ ಸಂತೋಷ ಆಗುತ್ತೆ ಅಂತ ದಶರಥ ಒಂದು ಮಾತು ಹೇಳ್ತಾನೆ. ಆದರೆ ರಾಮ ಕೇಳೋದೇ ಇಲ್ಲ. ತಾನು ಕೊಟ್ಟ ಮಾತಿನಂತೆ ಕಾಡಿಗೆ ಹೋಗ್ತಾನೆ ಭಗವಂತ ರಾಮಚಂದ್ರ. ಆ ದುಷ್ಟ ದೈತ್ಯರ ಅನೇಕ ದೈತ್ಯರ ಸಂಹಾರವನ್ನು ಮಾಡ್ತಾನೆ. ರಾವಣ ಕುಂಭಕರ್ಣನ ಸಂಹಾರ ಮಾಡ್ತಾನೆ. ಸ್ವತಃ ತನ್ನ ಪತ್ನಿ ಸೀತಾದೇವಿಯನ್ನು ಮರಳಿ ಪಡ್ಕೊಂಡು ಬರ್ತಾನೆ. ಅಯೋಧ್ಯೆಯಲ್ಲಿ ರಾಜನಾಗ್ತಾನೆ ಅಂತ ಸೂರ್ಯವಂಶದ ಕಥೆಯನ್ನು ಅನೇಕ ವಿಧವಾಗಿ ವರ್ಣನೆ ಮಾಡತಕ್ಕಂಥದ್ದು ಶುಕ ಮಹರ್ಷಿಗಳು. ಅದರ ನಂತರ ಸೂರ್ಯವಂಶದ ಕಥೆಯಲ್ಲಿ ಹೀಗೆ ರಾಮನ ನಂತರ ಲವಕುಶರು ಬರ್ತಾರೆ. ಅದರ ನಂತರದಲ್ಲಿ ಕೊನೆಯಲ್ಲಿ ರಾಮನ ವಂಶದ ಕಥೆಯನ್ನು ಮುಗಿಸತಕ್ಕಂಥದ್ದು ಕೊನೆಯಲ್ಲಿ ಸುಮಿತ್ರ ಅಂತ ಒಬ್ಬ ರಾಜ. ಸೂರ್ಯವಂಶದ ಕೊನೆಯ ರಾಜ ಸುಮಿತ್ರ ಅಂತ, ಅವನೇ ಕೊನೆಯ ರಾಜ. ಅದಕ್ಕೆ ಸೂರ್ಯವಂಶದ ಕಥೆಯನ್ನು ಮುಗಿದು ಹೋಗುತ್ತೆ. ಆನಂತರ ಮತ್ತೊಂದು ಪ್ರಸಿದ್ಧವಾಗಿರತಕ್ಕಂಥ ವಂಶ ಚಂದ್ರವಂಶ. ಪರೀಕ್ಷಿತರಾಜರು ಕೇಳಿರ್ತಕ್ಕಂಥದ್ದು ಕೃಷ್ಣನ ಕಥೆಯನ್ನು ಹೇಳುವಂತ ಕೇಳ್ತಾರೆ. ಯಾಕೆ? ಪರೀಕ್ಷಿತರಾಜನ ತಂದೆ ಅಭಿಮನ್ಯುವನ ತಂದೆ ಅರ್ಜುನ ಕೃಷ್ಣ ಸಖ, ಕೃಷ್ಣನ ಸ್ನೇಹಿತರಂತೆ ಇರ್ತಾನಂತೆ ಅವನ ಕಾಲದಲ್ಲಿ. ಹಾಗಾಗಿ ತನ್ನ ಅಜ್ಜನ ಕಾಲದಲ್ಲಿ ಭಗವಂತ ಸ್ನೇಹಿತನಾಗಿ ಕಾಣಿಸಿಕೊಂಡಿದ್ದಾನೆ ತನ್ನ ಅಜ್ಜನಿಗೆ. ಆದ್ದರಿಂದ ಆ ಪಾಂಡವರ ಕಥೆಯನ್ನು, ಕೃಷ್ಣನ ಕಥೆಯನ್ನು ವಿಶೇಷವಾಗಿ ಹೇಳಬೇಕು. ಯಾಕೆಂದರೆ ಕುರುಕ್ಷೇತ್ರ ಎಲ್ಲ ಯುದ್ಧ ಮುಗಿದ ಮೇಲೆ ಅಶ್ವತ್ಥಾಮಾಚಾರ್ಯ ಏನು ಮಾಡ್ತಾರೆ, ಇಡೀ ಪಾಂಡವರ ಸಂತಾನ ನಿಸ್ಸಂತಾನ ಆಗಬೇಕು, ಯಾರೂ ಉಳಿಯಬಾರದು, ಎಲ್ಲರೂ ನಾಶ ಆಗಬೇಕು. ಯಾಕೆ? ಎಲ್ಲ ಕೌರವರ ಮಕ್ಕಳನ್ನು ಪಾಂಡವರು ಸಂಹಾರ ಮಾಡಿದ್ದಾರೆ. ಕೌರವ ವಂಶ ನಿರ್ನಾಮ ಆಗಿದೆ. ಹಾಗೆ ಪಾಂಡವರ ವಂಶವೂ ನಿರ್ನಾಮ ಆಗಬೇಕು ಅಂತ ಬ್ರಹ್ಮಶಿರೋಸ್ತ್ರವನ್ನು ಮಂತ್ರದ ಸಹಿತವಾಗಿ ಜಪ ಮಾಡಿ ಪ್ರಯೋಗ ಮಾಡಿಬಿಡುತ್ತಾರೆ. 5 ಜನ ಪಾಂಡವರನ್ನು ಭಗವಂತ ಕೃಷ್ಣ ರಕ್ಷಣೆ ಮಾಡಿಬಿಡ್ತಾರೆ. ಆದರೆ ಆ ಬ್ರಹ್ಮಶಿರೋಸ್ತ್ರ ಏನು ಮಾಡುತ್ತೆ, ಅಭಿಮನ್ಯುವಿನ ಪತ್ನಿಯಾಗಿರ್ತಕ್ಕಂಥ ಉತ್ತರೆ ಗರ್ಭಿಣಿಯಾಗಿರ್ತಾರೆ. ಅಭಿಮನ್ಯು ಬದುಕಿರೋದಿಲ್ಲ. ಆ ಗರ್ಭವನ್ನು ಸಾಯಿಸುವುದಕ್ಕೆ ಅಂತ ಹೋಗುತ್ತೆ. ಆಗ ಭಗವಂತ ಸ್ವತಃ ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ಗದಾಪಾಣಿಯಾಗಿ ಆ ಗರ್ಭದ ಸುತ್ತಲೂ ಕೂಡ ತಿರುಗುತ್ತಾ ಇರ್ತಾನಂತೆ. ಗರ್ಭವನ್ನು ರಕ್ಷಣೆ ಮಾಡ್ತಾನೆ, ಗರ್ಭದಲ್ಲಿರತಕ್ಕಂಥ ಮಗುವನ್ನು ರಕ್ಷಣೆ ಮಾಡ್ತಾನೆ. ಆ ಮಗು ಪ್ರಸವ ಕಾಲದಲ್ಲಿ ಮಗು ಜನಿಸುತ್ತೆ. ಬ್ರಹ್ಮದೇವರ ಅಸ್ತ್ರ ಎಂದೂ ವ್ಯರ್ಥ ಆಗುವುದಿಲ್ಲ. ಒಳಗೆ ಭಗವಂತ ಇದ್ದ ರಕ್ಷಣೆ ಮಾಡಿದ, ಹೊರಗೆ ಬಂದ ಮೇಲೆ ಬ್ರಹ್ಮಶಿರೋ ಅಸ್ತ್ರ ಅವನಿಗೆ ತಗಲುತ್ತೆ. ಹುಟ್ಟಿದ ಕೂಡಲೇ ಮಗು ಸತ್ತು. ಭಗವಂತ ಮಾತು ಕೊಟ್ಟಿದ್ದಾರೆ ಉತ್ತರಿಗೆ, ನಿನ್ನ ಮಗುವನ್ನು ರಕ್ಷಣೆ ಮಾಡ್ತೇನೆ ಅಂತ ಮಾತು ಕೊಟ್ಟ ಪ್ರಕಾರ ಮೃತನಾಗಿರತಕ್ಕಂತಹ ಪರೀಕ್ಷಿತ ರಾಜರನ್ನು ಪುನಃ ಬದುಕಿಸ್ತಾನೆ ಭಗವಂತ ಕೃಷ್ಣ. ಅಷ್ಟು ವಿಷಯ ಗೊತ್ತಿದೆ ನನಗೆ. ಪರೀಕ್ಷಿತ ರಾಜರಿಗೆ ಇಷ್ಟು ವಿಷಯ ಗೊತ್ತಿದೆ. ಅದಕ್ಕೋಸ್ಕರ ಕೇಳ್ತಕ್ಕಂಥದ್ದು ಏನಂದರೆ, ತನಗೆ ಕೃಷ್ಣನ ಕಥೆಯನ್ನು ಭಗವಂತ ತನ್ನನ್ನು ರಕ್ಷಣೆ ಮಾಡತಕ್ಕಂಥ ಕೃಷ್ಣನ ಕಥೆಯನ್ನು ಸವಿಸ್ತಾರವಾಗಿ ಹೇಳಿ ಅಂತ ಕೃಷ್ಣನ ಕಥೆಯನ್ನು ಪ್ರಶ್ನೆ ಮಾಡ್ತಾರೆ ಪರೀಕ್ಷಿತರಾದರು. ಆಗ ಶುಕ ಮಹರ್ಷಿಗಳು ಹೇಳ್ತಾರೆ, ಬರೀ ಕೃಷ್ಣನ ಕಥೆಯಲ್ಲ, ಆ ಚಂದ್ರವಂಶದಲ್ಲಿ ಬಂದಿರತಕ್ಕಂಥ ಎಲ್ಲ ರಾಜರ ಕಥೆಯನ್ನು ಹೇಳ್ತಾರೆ. ಅದರ ಜೊತೆಗೆ ಕೃಷ್ಣನ ಕಥೆಯನ್ನು ವಿಶೇಷವಾಗಿ ಹೇಳ್ತೇನೆ ಅಂತ ಭಗವಂತ ಕೃಷ್ಣನಾಗಿ ಅವತಾರ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಭೂಮಿಯಲ್ಲಿ ಜನಿಸಿದರು, ಅವರೆಲ್ಲ ಯಾಕೆ ಜನಿಸಿದರು, ಎಲ್ಲೆಲ್ಲಿ ಜನಿಸಿದರು, ಯಾವ ಯಾವ ರೂಪದಲ್ಲಿ ಜನಿಸಿ ಭಗವಂತನ ಸೇವೆಯನ್ನು ಮಾಡಿದರು ಅನ್ನೋದನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಯಾಕೆಂದರೆ ಭಗವಂತ ರಾಮನಾಗಿ ಅವತಾರ ಮಾಡುವುದಕ್ಕಿಂತ ಮೊದಲು ಕೂಡ ಅನೇಕ ದೇವತೆಗಳು ಭೂಮಿಯಲ್ಲಿ ಜನಿಸಿದ್ದಾರೆ. ಸ್ವತಃ ವಾಯುದೇವರು ಪ್ರಾಣದೇವರು ಆಂಜನೇಯನಾಗಿ ಜನಿಸಿದ್ದಾರೆ, ಸೂರ್ಯ ಸುಗ್ರೀವನಾಗಿ ಜನಿಸಿದ್ದಾನೆ, ಇಂದ್ರ ವಾಲಿಯಾಗಿ ಜನಿಸಿದ್ದಾನೆ, ಚಂದ್ರ ಅಂಗದನಾಗಿ ಜನಿಸಿದ್ದಾನೆ, ಯಮಧರ್ಮ ಜಾಂಬವಂತನಾಗಿ ಜನಿಸಿದ್ದಾನೆ, ಅಗ್ನಿದೇವ ನೀಲ ಎನ್ನುವಂಥ ಕಪೆಯಾಗಿ ಜನಿಸಿದ್ದಾನೆ, ದೇವಶಿಲ್ಪಿಯಾಗಿರ್ತಕ್ಕಂಥ ವಿಶ್ವಕರ್ಮ ನಳ ಎನ್ನುವಂಥ ಕಪೆಯಾಗಿ ಜನಿಸಿದ್ದಾನೆ, ಬೃಹಸ್ಪತಿ ದೇವತೆಗಳ ಗುರುವಾಗಿರತಕ್ಕಂಥ ಬೃಹಸ್ಪತ್ಯಾಚಾರ್ಯರು ತಾರ ಎನ್ನುವಂತಹ ಕಪಿಯಾಗಿ ಜನಿಸಿದ್ದಾರೆ. ಹೀಗೆ ಎಲ್ಲ ದೇವತೆಗಳು ಭೂಮಿಯಲ್ಲಿ ಕಪಿಗಳಾಗಿ ಜನಿಸಿದ್ದಾರೆ. ಇನ್ನು ಉಳಿದ ಕೆಲವರು ಮನುಷ್ಯರಾಗಿ ಜನಿಸಿದ್ದಾರೆ. ಭಗವಂತ ರಾಮನಾಗಿ ಬಂದಿದ್ದಾನೆ. ಭಗವಂತನ ಹಾಸಿಗೆ ಶೇಷ ಲಕ್ಷ್ಮಣನಾಗಿ ಜನಿಸಿದ್ದಾನೆ. ಭಗವಂತನ ಕೈಯಲ್ಲಿರತಕ್ಕಂಥ 2 ಆಯುಧಗಳು ಶಂಖ ಚಕ್ರ, ಅದರ ಅಭಿಮಾನಿಗಳಾಗಿರ್ತಕ್ಕಂಥ 2 ದೇವತೆಗಳು ಭರತ ಮತ್ತು ಶತ್ರುಘ್ನರಾಗಿ ಜನಿಸಿದ್ದಾರೆ. ಸ್ವತಃ ಭಗವಂತನ ಪತ್ನಿಯಾಗಿರತಕ್ಕಂಥ ಮಹಾಲಕ್ಷ್ಮಿ ಸೀತೆಯಾಗಿ ಅವತಾರ ಮಾಡಿದ್ದಾಳೆ. ಹೀಗೆ ಭಗವಂತ ರಾಮನಾಗಿ ಬಂದಾಗ ಎಲ್ಲ ದೇವತೆಗಳು ಕೂಡ ಭಗವಂತನ ಸೇವೆಯನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಭೂಲೋಕದಲ್ಲಿ ಜನಿಸಿದರು. ಅದೇ ರೀತಿ
ಭಗವಂತ ಕೃಷ್ಣನಾಗಿ ಅವತಾರ ಮಾಡುವಾಗಲೂ ಕೂಡ ಕೃಷ್ಣ ಹೇಳಿರ್ತಾನೆ ಯಾರ್ಯಾರು ಎಲ್ಲಿ ಜನಿಸಬೇಕು, ಯಾವ ಕಾಲದಲ್ಲಿ. ಕೃಷ್ಣ ಅವತಾರ ಮಾಡೋದಕ್ಕಿಂತ ಮೊದಲು ಒಂದಿಷ್ಟು ಜನ ಜನಿಸ್ತಾರೆ, ಕೃಷ್ಣಾವತಾರದ ನಂತರದಲ್ಲಿ ಮತ್ತೊಂದಿಷ್ಟು ಜನ ಜನಿಸ್ತಕ್ಕಂಥದ್ದು. ಹೀಗೆ ಭಗವಂತನೆಲ್ಲವನ್ನ ಸಿದ್ಧತೆ ಮಾಡಿಕೊಂಡು ಭಗವಂತ ದೇವಕಿಯ ಗರ್ಭದಲ್ಲಿ ವಸುದೇವರಿಂದ ಕೃಷ್ಣ ಎಂಬಂಥ ಹೆಸರಿನಂತೆ ಭಗವಂತ ಅವತಾರ ಮಾಡತಕ್ಕಂಥದ್ದು ಅಂತ ಸಮಗ್ರವಾಗಿ ಕೃಷ್ಣದೇವರ ಕಥೆಯನ್ನು ವರ್ಣನೆ ಮಾಡ್ತಾರೆ ಶುಕ ಮಹರ್ಷಿಗಳು. ಪರೀಕ್ಷಿತರಾಜನಿಗೆ ಆ ಕೃಷ್ಣದೇವರ ಕಥಾಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ವ ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಕೃತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿತಂ ಯಸ್ಯ ವಿಶ್ವಂ ಸುಧಾನಾಯಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಃ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.